గట్టిగా హల్లెలూయా. దేవుని నామానికి మహిమ కలుగును గాక. హల్లెలూయా, హల్లెలూయా. ప్రియులారా, దేవుని నామానికి మహిమ కలుగును గాక. దేవుడు మనలందరినీ కూడా తన మహాకృపను బట్టి ఇక 2025 ఈ 2వ ఆదివారపు సంఘ ఆరాధనలోనికి ప్రభు మనము నడిపించినాడు. ఇంతవరకు మనమందరం కలిసి దేవుని స్తుతించి ఆరాధించే గొప్ప కృపను ప్రభు మనకిచ్చినాడు. అందుని బట్టి దేవునికి మహిమ కలుగును గాక. ఆమేన్. హల్లెలూయా, హల్లెలూయా. అద్భుతమైన సాక్ష్యాలు మనం విన్నాం. చెప్పబడిన ప్రతి సాక్ష్యాన్ని బట్టి కూడా దేవునికి మహిమ కలుగును గాక. ఈ సమయంలో మనము దేవుని యొక్క వాక్యాన్ని మనం ధ్యానించుకుందాం. మన మధ్యలో బ్రదర్ ఫ్రాన్సిస్ మన మధ్యలో ఉన్నారు. వారు వచ్చి మనకు దేవుని యొక్క వాక్యాన్ని అందిస్తారు. ಹಲ್ಲೆಲೂಯಾ. ಎಲ್ಲರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಶೇಮ್ ಟು ಯು. ಹೊಸ ವರ್ಷದ ಶುಭಾಶಯಗಳು. ದೇವರು ನಿಮ್ಮನ್ನು ಬಹಳಷ್ಟು ಎನ್ಕರೇಜ್ ಮಾಡಿರ್ತಾರೆ. ಹೊಸ ವರ್ಷದಲ್ಲ ಇದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಚರ್ಚಿಗೆ ಜಲ್ದಿ ಬರಬೇಕು, ಬೈಸ್ಕೊಳ್ದಂಗೆ ಜಲ್ದಿ ಬರಬೇಕು ಅಂತೇಳಿ ಅಲ್ಲ. ಗಾಡಿಯಾಗ ಬರೋಕ್ಕೆ ಗಂಡ ಹೆಂಡತಿ ಜಗಳ ಮಾಡಬಾರ್ದು ಅಂತ ಇನ್ನೊಂದು ತೀರ್ಮಾನ. ಬೆಳಿಗ್ಗೆ ಹೊತ್ತಿನಾಗ ಸಂಡೇ ಟಿಫನ್ ಕ್ಯಾನ್ಸಲ್ ಎಲ್ಲ ಹೋಟ್ಲಾಗೆ, ಅದು ಇನ್ನೊಂದು ತೀರ್ಮಾನ. ಟಿಫನ್ ಮಾಡೋದಿಲ್ಲ, ಪೀಕ್ಲಾಟ ಬರೋದು. ಟಿಫನ್ ಮಾಡ್ದಂಗೆ ಹಂಗೆ ಕ್ಯಾನ್ಸಲ್. ಮಧ್ಯಾಹ್ನ ಹೋಗ್ತಾ ಹೋಗ್ತಾ ಬಿರಿಯಾನಿ ಪ್ಯಾಕೆಟ್ ತೊಗೊಂಡು ಹೋಗ್ಬಿಡೋದು, ಕಾಸಿಂ ಬಿರಿಯಾನಿ. ಈ ಥರ ಏನೋ ತೀರ್ಮಾನ ಇರ್ತಾವೆ, ಇಲ್ಲ ಅಂತಲ್ಲ. ನಾನು ಆಲೋಚನೆ ಮಾಡ್ತಾ ಇದ್ದೆ, ವಾಕ್ಯ ಈ ವರ್ಷದಲ್ಲಿ ಯಾವ ರೀತಿ ನಾನು ಮುಂದೆ ಹೋಗಬೇಕು ಅನ್ನುವಾಗ ಸ್ವಾಮಿ ಹೇಳ್ತಾನೆ, ತಿದ್ದುಪಡಿ, ಕರೆಕ್ಷನ್ 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 ಅಂತ ಬರ್ತಾ ಇದೆ. ದಿದ್ದುಪಾಟು ಕರೆಕ್ಷನ್. ಏನು ಸ್ವಾಮಿ, ನಾನು ಎಲ್ಲಿ ತಪ್ಪಿ ಹೋಗಿದ್ದೀನಿ, ಏನು ಕತೆ ಅಂತ ಮಾತಾಡುವಾಗ ಸ್ವಾಮಿ ಹೇಳ್ತಾನೆ, ನಮ್ಮಲ್ಲಿ ಬಹಳಷ್ಟು ತಿದ್ದುಪಡಿ ಆಗಬೇಕು, ನಮ್ಮಲ್ಲಿ ಬಹಳ ಕರೆಕ್ಷನ್ ಆಗಬೇಕು. ನಾವು ಕಾಂಪ್ರಮೈಸ್ ಆಗಿ ಹೋಗ್ಬಿಡ್ತೀವಿ ಬಹಳ ಸಲ. ಎಂಥ ಒಂದು, ನಾನು ಟೀಕಿಸ್ತಾ ಇಲ್ಲ, ನಾನು ಯಾರನ್ನ ಟೀಕಿಸ್ತಾ ಇಲ್ಲ. ಈ ವರ್ಷ ನಿಮಗೆ ಅಭಿವೃದ್ಧಿ, ಎಸ್ ಒಳ್ಳೆಯದೇ. ಈ ವರ್ಷ ನಿಮಗೆ ಅದು ಇದು ಸಮೃದ್ಧಿ, ಅದು ಇದು ಹೇಳಿ ಭಾಳ ಖುಷಿ ಆಗುತ್ತೆ. ಯಾವಾಗ ನಮಗೆ ದೇವರು ಇದು ಮಾಡಬೇಡ, ಹಿಂಗೆ ಮಾಡು ಅಂದಾಗ ಥೂ ಅಂತ ಅನಿಸ್ಬಿಡ್ತದೆ ನಮಗೆ. ಆದರೆ ನಮಗೆ ಕರೆಕ್ಷನ್ ಬೇಕು. ಇಂಗ್ಲೀಷಲ್ಲಿ ಹೇಳ್ತಾರೆ ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಅಂತ. ಈ ಕಡೆ ಒಂದು ಕೈಯಿಂದ ತಿನ್ನೋಕ್ಕೂ ಕೊಡಬೇಕು, ಒಂದು ಕೈಯಿಂದ ಒಂದೇಟು ಹೊಡಿಬೇಕು. ನಮ್ಮ ವಿಶ್ವಾಸಿಗಳ ಜೀವನದಲ್ಲಿ ಕ್ರಮಶಿಕ್ಷಣ ಬಹಳ ಇಂಪಾರ್ಟೆಂಟ್ ಅಲ್ಲ. ಕ್ರಮಶಿಕ್ಷಣ ಬಹಳ ಇಂಪಾರ್ಟೆಂಟ್. ಹೊಸ ವರ್ಷ ಬಂದ ತಕ್ಷಣ ನಮಗೆ ಅನೇಕ ಹಳೆಯ ಕೆಟ್ಟ ನೆನಪುಗಳು ಜ್ಞಾಪಕ ಮಾಡ್ಕೊಳ್ಳೋಕೆ ಇಷ್ಟ ಇರಲ್ಲ. ಅನೇಕ ಹಳೆಯ ಬೇಡವಾದಂಥ ಘಟನೆಗಳನ್ನು ಜ್ಞಾಪಿಸ್ಕೊಳ್ಳೋಕೆ ನಮ್ಗೆ ಇಷ್ಟ ಇರಲ್ಲ. ನನಗೆ 2024 ಸರಿ ಇರಲಿಲ್ಲ ನನ್ನ ವೈಯಕ್ತಿಕ ಜೀವನದಲ್ಲಿ, ನನ್ನ ಕುಟುಂಬ ಜೀವನದಲ್ಲಿ. ನನಗದು ಜ್ಞಾಪಕ ಮಾಡ್ಕೊಳ್ಳೋಕೆ ಇಷ್ಟನೇ ಇಲ್ಲ. ಆದರೆ ಸ್ವಾಮಿ ಹೇಳ್ತಾನೆ, ಅಲ್ಲಿಂದ ನೀನು ಹೊಸ ವರ್ಷಕ್ಕೆ ಬರುವಾಗ, ಬಿಡುಗಡೆಯ ವರ್ಷಕ್ಕೆ ಬರುವಾಗ ನಿನ್ನನ್ನು ನೀನು ತಿದ್ದುಪಡಿ ಮಾಡ್ಕೋ. ಅರ್ಥ ಆಯ್ತಾ? ಹಳೆಯ ವರ್ಷದಲ್ಲಿ ಏನು ಕಹಿ ಘಟನೆಗಳಾಗಿದ್ದಾವೆ ಅದು ಈ ವರ್ಷ ಆಗಬಾರ್ದು ಅಂದ್ರೆ ನಮ್ಮೆಲ್ಲರ ಆಲೋಚನೆ. ವೆರಿ ಗುಡ್, ಅದು ಆಗಲೇಬಾರ್ದು, ಯಾವತ್ತೇವತ್ತು ಅದನ್ನು ಜ್ಞಾಪಿಸ್ಕೊಳ್ಳೇಬಾರ್ದು. ಒಂದು ಪೀಡ ಕಲ ಅಂತ ಅನ್ಕೊಳ್ತೀವಿ ನಾವು, ಕೆಟ್ಟ ಕನಸು ಬೇಡ ಅಂತ ಹೇಳ್ತೀವಿ. ಸ್ವಾಮಿ ಹೇಳ್ತಾನೆ, ಹೌದು ಅದು ಆಗಲ್ಲ, ಆದರೆ ಆ ಅನುಭವದಿಂದ ನೀನು ತಿದ್ದುಪಡಿ ಮಾಡ್ಕೋ, ಆಗ ನನ್ನ ಮಹಿಮೆನ ಕಾಣ್ತೀಯ. ಇಲ್ಲವಾದ ದೇವ್ರ ಮಹಿಮೆ ಕಾಣಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ ಈ ವರ್ಷ ಅದು ಕೊಡ್ತೇನೆ ಅಂತೇಳಿ, ಇದು ಕೊಡ್ತೇನೆ ಅಂತೇಳಿ ಕೊಡ್ತಾನೆ ಸ್ವಾಮಿ. ಖಂಡಿತ ಕೊಡುವುದ್ರಲ್ಲಿ ಅದಕ್ಕೆ ಬಹಳ ಸಂತೋಷ. ನಮ್ಮೆಲ್ಲರಿಗೆ ಕೊಡೋದ್ರಲ್ಲಿ ಬಹಳ ಸಂತೋಷ. ಮಗಳು 3 ಸಾಕ್ಷಿ ಹೇಳಿದ್ಲು, ಬಹಳ ಸಂತೋಷ ಆಯ್ತು ನನಗೆ. ಯವನಸ್ಥ ಮಗಳ ಜೀವನದಲ್ಲಿ ಬಹಳ ಮಂದಿ ಹೇಳಿದರು ಸಾಕ್ಷಿಗಳು. ದೇವರು ನಮ್ಗೆ ಯಾವಾಗಲೂ ಉನ್ನತವಾದಂಥ ಆಶೀರ್ವಾದಗಳಿಂದ ನಮ್ಮನ್ನು ತೃಪ್ತಿಪಡಿಸೋದಕ್ಕೆ ಇಷ್ಟಪಡ್ತಾನೆ. ಆದರೆ ನಮ್ಮದು ಅತೃಪ್ತ ಜೀವನ. ಯಾಕೆ ಅಂದರೆ ದೇವರು ನಮಗೆ ಕಡಿಮೆ ಮಾಡಲ್ಲ, ನಮ್ಮಲ್ಲಿ ತಿದ್ದುಪಡಿ ಇಲ್ದಂಗೆ, ಕರೆಕ್ಷನ್ ಇಲ್ದಂಗೆ. ಕರೆಕ್ಷನ್ ಅಂದರೆ ಏನು? ಕ್ರಮಶಿಕ್ಷಣ ಅಂದರೆ ಏನು? ಶಿಕ್ಷೆ ಬೇರೆ, ಶಿಕ್ಷಣ ಬೇರೆ. ನಮಗೆ ಯಾವಾಗ ವಾಕ್ಯದ ಪ್ರಕಾರ ನಾವು ಹೋಗೋದಿಲ್ವೋ, ದೇವರಿಂದ ಬರುವಂಥ ಆಶೀರ್ವಾದ ತಂತಾನೆ ದೂರ ಆಗ್ಬಿಡುತ್ತೆ. ಸ್ವಾಮಿ ನನ್ನಿಂದ ದೂರ ಆದಿ ಇಲ್ಲ, ಸ್ವಾಮಿಯಿಂದ ಸ್ವಾಮಿ ನಮ್ಮಿಂದ ದೂರ ಆಗಿಲ್ಲ, ನಾನು ಸ್ವಾಮಿಯಿಂದ ದೂರ ಆಗ್ತಾ ಇದ್ದೀನಿ. ತೀರ್ಮಾನ ಮಾಡೋಣ ಈ ಹೊಸ ವರ್ಷದಲ್ಲಿ, ಮುಂದಿನ ಹೊಸ ವರ್ಷ ಮಾತ್ರ ಅಲ್ಲ, ಮುಂಬರುವಂಥ ಜೀವಮಾನ ಕಾಲ ಎಲ್ಲ ನನ್ನ ಪ್ರಾರ್ಥನಾ ಜೀವಿತ ಕಟ್ಕೊತೀನಿ. ನನ್ನ ಸಭೆಯಲ್ಲಿ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಸೇವೆ ಮಾಡ್ತೀನಿ, ಅವೆಲ್ಲ ಪಕ್ಕಿಗಿಡ್ರಿ.
ಒಂದು ತೀರ್ಮಾನ ಮಾಡ್ರಿ, ನನ್ನ ಪ್ರಾರ್ಥನಾ ಜೀವಿತ ನಾನು ಕಟ್ಕೊಳ್ತೀನಿ, ನನ್ನ ವಾಕ್ಯ ಜೀವಿತ ನಾನು ಕಟ್ಕೊಳ್ತೀನಿ, ವಾಕ್ಯದಲ್ಲಿ ಬೆಳಿತೀನಿ, ಪ್ರಾರ್ಥನೆಯಲ್ಲಿ ಬೆಳಿತೀನಿ. ಯಾವಾಗ ನನ್ನ ಒಳಗಿನ ವ್ಯಕ್ತಿ ಬೆಳಿತಾನೋ ಮೇಲಿಂದ ಆಶೀರ್ವಾದಗಳು ಮೇಲೆ 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 ಬರುವಾಗ ತಟ್ಕೊಳ್ಳೋದು ಶಕ್ತಿ ಬರುತ್ತೆ. ಇಲ್ಲ ತಟ್ಕೊಳ್ಳೋ ಶಕ್ತಿ ಬರೋದಿಲ್ಲ, ಹೋಗ್ಬಿಡ್ತದೆ, ವಾಪಸ್ ಹೋಗ್ಬಿಡ್ತದೆ, ವೇಸ್ಟ್ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಬಹಳ ವರ್ಷ ಅನ್ಕೊಂಡಿವಿ, ಈ ವರ್ಷ ನಾನು ಹಿಂಗಿರಬಾರ್ದು, ಈ ವರ್ಷ ನನ್ನ ಜೀವನದಲ್ಲಿ ಇದು ಆಗಬಾರ್ದು. ಅದೇ ಸ್ವಾಮಿ ಹೇಳ್ತಾನೆ, ಆಯಿತು, ಆದರೆ ನೀವು ನನ್ನಲ್ಲಿ ತಿದ್ದುಪಡಿ ಮಾಡ್ಕೋಬೇಕು. ಎಜ್ರ ಅನ್ನುವಂಥ ಒಂದು ಪುಸ್ತಕ ಇದೆ ಬೈಬಲಲ್ಲಿ. ಯಾವ ಪುಸ್ತಕ? ಎಜ್ರ ಬೇಡ ಬಿಡ್ರಮ್ಮ, ಅದು ಭಾಳ ದೊಡ್ಡ ಟಾಪಿಕ್ ಆಗುತ್ತೆ. ಜಕರ್ಯ ಅಂತ ಐತೆ, ಎಜ್ರನ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ, ಬೇಡ, ಯಾಕೋ ಚೇಂಜ್ ಆಯ್ತು, ಟಾಪಿಕೇ ಚೇಂಜ್ ಆಯ್ತು. ಜಕರ್ಯ ಎಲ್ಲಿ ಬರ್ತಾನೆ? ಜಕರ್ಯ ಹಗ್ಗಾಯ ಅಂತ ಒಬ್ಬ ಇದ್ದಾನೆ, ಹಗ್ಗಾಯ ಆದ ತಕ್ಷಣ ಬರ್ತಾನೆ. ಹಳೆ ಒಡಂಬಡಿಕೆ ಲಾಸ್ಟಲ್ಲಿ ಇವರೆಲ್ಲ ಇರ್ತಾರೆ. ಓಬೇದ್ಯ, ನಹುಮ, ಜಕರ್ಯ, ಚಫನ್ಯ, ಹಬಕ್ಕೂಕ, ಇವರೆಲ್ಲ ಇರ್ತಾರೆ. ವಾಕ್ಯವನ್ನು ನಾನು ಎತ್ತಿಕೊಂಡು ಹೋಗುವಾಗ ಒಂದು ಸಮಯ ಬರುತ್ತೆ, ಆ ವಾಕ್ಯ ನನ್ನನ್ನು ಎತ್ಕೊಳ್ತತೆ. ನಿನ್ನ ಕೈಯಲ್ಲಿ ಕಾಲಲ್ಲಿ ಶಕ್ತಿ ಇರುವಾಗ, ಈ ತೋಳಲ್ಲಿ, ಈ ಬೆರಳುಗಳಲ್ಲಿ, ನರಗಳಲ್ಲಿ ಇನ್ನೂ ರಕ್ತ ಸಂಚಲನೆ ಮಾಡಿ ಶಕ್ತಿ ಇರುವಾಗ, ಆ ವಾಕ್ಯವನ್ನು ನಾನು ಗಟ್ಟಿಯಾಗಿ ಹಿಡ್ಕೊಂಡು ಓಡಾಡಿದಾಗ ಸಮಯ ಬರುತ್ತೆ, ಆಗ ಆ ವಾಕ್ಯ ನನ್ನನ್ನು ಎತ್ಕೊಂಡು ಹೋಗ್ತಾ ಇರುತ್ತೆ ಕಷ್ಟ ಕಾಲದಲ್ಲಿ. ಹಲ್ಲೆಲೂಯಾ. ನಾನು ಹೇಳುವಂಥ ಮಾತು ಯಾರು ಹರಟಾಗ್ಬೇಡ್ರಿ. ನಾನು ಇವ್ರಿಗೊಂದೇ ಹೇಳಿಲ್ಲ, ಇಲ್ಲಿ ಕೂಡ ಬಹಳ ಮಂದಿ ಕೂತ್ಕೊಂಡಿದ್ದೀರಿ. ನಾವು ಏನು ಬೈಬಲ್ನೆಲ್ಲ ಅರ್ದು ಕುಡಿದು ಜೀರ್ಣ ಮಾಡ್ಕೊಂಡು ಕುಂತೀರಿ. ಕೀರ್ತನೆ 23 ಅಂತೀವಿ ನಾವು. ಹಲ್ಲೆಲೂಯಾ. ಇಲ್ಲಿ ಒಂದು ವಾಕ್ಯ ಇದೆ ಜಕರ್ಯನ ಪ್ರವಾದನೆ ಪುಸ್ತಕದಲ್ಲಿ, ಅದರ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ಯಾರಾದರೂ ಸ್ವಲ್ಪ ಅದು ಓದ್ತೀರಮ್ಮ, ಒಂದು ವಚನ ಓದ್ತೀರ? ಹಗ್ಗಾಯ ಆದಮೇಲೆ ಜಕರ್ಯ ಬರ್ತಾನೆ. ಈ ಜಕರ್ಯ ಅನ್ನೋದು, ಜಕರ್ಯನ ಬಗ್ಗೆ ನೀವು ಟೆನ್ಷನ್ ಮಾಡ್ಕೋಬೇಡ್ರಿ. ಹೆಚ್ಚು ಕಡಿಮೆ 27 ಜಕರ್ಯಗಳಿದ್ದಾರೆ ಬೈಬಲಲ್ಲಿ. ಹಳೆ ಒಡಂಬಡಿಕೆ ಎಷ್ಟು ಜನ ಇದ್ದಾರೆ? 27. ಬೇರೆ 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 ಬೇರೆ. ಅಲ್ಲಿ ಕಾಮನ್ ನೇಮ್ ಜಾನ್, ಎಷ್ಟೋ ಮಂದಿ ಇದ್ದಾರೆ. ಬಳ್ಳಾರಿ ಜಾನ್, ಎಲ್ಲರ ಒಂದೇ ಜಾನ್ ಅನ್ನೋಕ್ಕಾಗಲ್ಲ. ಜೋಸಫ್, ಎಷ್ಟೋ ಮಂದಿ ಇದ್ದಾರೆ. ಹಾಗೆ ಜಕರ್ಯ ಅಂದ್ರೆ ಬೈಬಲಲ್ಲಿ 27 ಬೇರೆ ಬೇರೆ ಜನಗಳಿದ್ದಾರೆ. ಅವ್ರದ್ದೆಲ್ಲ ಉದ್ದೇಶಗಳು ಬೇರೆ ಬೇರೆ. ಇವತ್ತು ಹೇಳುವಂಥ ಜಕರ್ಯನ ಬಗ್ಗೆ ಬೇರೆ. ಇದೊಬ್ಬ ಪ್ರವಾದಿ. ಓದ್ತಿರಮ್ಮ ಯಾರಾದ್ರು? ಒಂದೇ ಒಂದು ವಚನ, ಜಕರ್ಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನ. 1 ನಿಮಿಷಮ್ಮ, ಅದಕ್ಕಿನ್ನು ಪ್ರಾಣ ಬಂದಿಲ್ಲ, ಬಂತು. ದಾರ್ಯಾವೇಶನ ಆಳ್ವಿಕೆಯ ಎರಡನೆಯ ಮರುವರ್ಷದ ಎರಡನೆಯ ವರುಷದ 8ನೇ ತಿಂಗಳಲ್ಲಿ ಯೆಹೋವನು, ಸಾಕಮ್ಮ, ಇಲ್ಲಿ ತಿಂಗಳು ವರ್ಷ ಬಹಳ ಕೊಟ್ಟರೆ ನಮ್ಗೆ ನಿಮ್ಗೇನು ಅರ್ಥ ಆಯ್ತಾ? ಏನು ಅರ್ಥ ಆದಂಗೆ ಕೂತ್ಕೊಂಡಿರಿ ನೀವು? ಅರ್ಥ ಆಯ್ತಾ? ನನಗೆ ಕೂಡ ಅರ್ಥ ಆಗಿಲ್ಲ. ದರ್ಯಾವೇಶ ಯಾರು? 2ನೇ ವರ್ಷ ಯಾಕೆ ಹೇಳ್ಯಾರ? ಆ ತಿಂಗಳು ಯಾಕೆ ಹೇಳ್ಯಾರ? ಅದು ಡಿಸೆಂಬರ್, ನವಂಬರ್, ನಮ್ಗೆ ಏನು ಅರ್ಥ ಆಗಿಲ್ಲ. ಬೈಬಲ್ ಬರ್ತಾ ನಾವು ದರ್ಯಾವೇಶ, ನಾವು 2ನೇ ವರ್ಷ ಅಂತ ಓದ್ಕೊಂಡು ಹೋಗ್ಬಿಡ್ತೀವಿ. ನಾವು ಲೈನ ಓದ್ಕೊಂತ ಬಂದಾಗ ಅಲ್ಲಿ ಯಾಕಾದ್ರೆ ಟೈಮ್ ಫ್ರೇಮ್ ಯಾಕೆ ಕೊಡ್ತಾರೆ, ಟೈಮ್ ರೆಫರೆನ್ಸ್ ಯಾಕೆ ಕೊಡ್ತಾ ಇದ್ದಾನೆ? ಅರ್ಥ ಆಗ್ತಿದೆ ನಾನು ಹೇಳೋದು? ಯಾವಾಗಲೂ ಹೇಳ್ತಿರ್ತೀನಿ ನಾನು, ವಾಕ್ಯ ಸ್ವಲ್ಪ ಉಲ್ಟಾ ಆಲೋಚನೆ ಮಾಡ್ಬೇಕು. ಇಲ್ಲಿ ಯಾಕೆ ಸ್ಟಾರ್ಟಿಂಗಲ್ಲೇ ಜಕರ್ಯನ ಪ್ರವಾದನೆ ಪುಸ್ತಕ ಬಂದಾಗ ಇಲ್ಲಿ ದರ್ಯಾವೇಶನ ಆಳ್ವಿಕೆ ಅಂತ ಶುರು ಮಾಡಿಬಿಟ್ರಲ್ಲ? ಅದರ ಬ್ಯಾಕ್ಗ್ರೌಂಡ್ ನೋಡಿದರೆ ಅಲ್ಲಿ ದೇವರ ಮಕ್ಕಳನ್ನು ಸೆರೆ ತಗೊಂಡೋಗಿರ್ತಾರೆ. ದೇವರ ಮಕ್ಕಳನ್ನು ಹೆಚ್ಚು ಕಡಿಮೆ 70 ವರ್ಷ ಅವರು ದಬ್ಬಾಳಿಕೆಗೆ ಒಳಗಾಗಿರ್ತಾರೆ ಬೇರೆ ದೇಶಗಳಲ್ಲಿ. ಹೆಚ್ಚು ಕಡಿಮೆ 70 ವರ್ಷ ಅವರು ಬೇರೆ ದೇಶದಲ್ಲಿ ಬೇರೆ ರಾಜರ ಆಳ್ವಿಕೆಯಲ್ಲಿ ಬ್ಯಾಬಿಲೋನ್ ಪಟ್ಟಣಕ್ಕೆ ಹೋಗಿ ಅವರು ಸೇವಕರಾಗಿರ್ತಾರೆ. ಆಗ ದೇವರು ಅವರನ್ನು ಬಿಡಿಸಿ ವಾಪಸ್ ಕರ್ಕೊಂಬರ್ತಾನೆ. ಮತ್ತು ಅವರು ಅಲ್ಲಿ ಏನು ಹೇಳ್ತೀರಾ, ಅವರು ಬ್ಯಾಬಿಲೋನ್ ಪಟ್ಟಣಕ್ಕೆ ಸೆರೆಯಾಗಿ ಹೋದಾಗ ಲಕ್ಷ ಜನರು ಹೋಗಿದ್ರು. 10s of thousands ಅಂತ ಬರೋದು ಬೈಬಲಲ್ಲಿ. ಕುಪ್ಪೆ ಹೋಗಿದ್ರು. ಆದರೆ ಬಿಡಿಸಲ್ಪಟ್ಟು ಈಗ ಜಕರ್ಯನ ಪುಸ್ತಕ ಹೇಳುವಾಗ ಬರೀ ಹೆಚ್ಚು ಕಡಿಮೆ ಒಂದು 50,000 ಜನ ಮಾತ್ರ ವಾಪಸ್ ಬಂದರು. ಆ 70 ವರ್ಷದಲ್ಲಿ ಸಾವಿರಾರು ಜನ ಅಲ್ಲೇ ಮಣ್ಣು ಪಾಲಾದರು. ಯಾಕೆ ಮಣ್ಣು ಪಾಲಾದರು ಅನ್ನೋದನ್ನ ಆಮೇಲೆ ಹೇಳ್ತಾನೆ ದೇವ್ರು. ನಮಗೆ ಅರ್ಥ ಆಗಲಿಲ್ಲ ನಿಮಗೆ? ಹೋಗಿದ್ದೇನೋ ಲಕ್ಷಗಟ್ಟಲೆ ಜನರು ಹೋಗಿದ್ದಾರೆ,
ಆದರೆ ಬಿಡುಗಡೆಯಾಗಿ ಬರುವಾಗ ಹೆಚ್ಚು ಕಡಿಮೆ 50,000 ಜನ ಮಾತ್ರ ಬಂದರು ತಮ್ಮ ನಾಡಿಗೆ ಬರುವಾಗ. ಆ ಟೈಮ್ನ ಇಲ್ಲಿ ಫ್ರೇಮ್ ಇಟ್ಕೊಂಡು ಹೇಳ್ತಾನೆ ದೇವರು, ದರ್ಯಾವೇಶನ ಆಳ್ವಿಕೆಯ ಏನಮ್ಮ ಮುಂದೆ ಸ್ವಲ್ಪ ಎರಡನೆಯ ವರ್ಷ 2ನೇ ವರ್ಷ 8ನೇ ತಿಂಗಳಲ್ಲಿ 8ನೇ ತಿಂಗಳಲ್ಲಿ ಯೆಹೋವನು ಇದ್ದೋವಿನ ಮೊಮ್ಮಗನು ಬೆರೆಕನ ಮಗನು ಆದ ಬೆರೇಕನ ಮಗನಾದ ಜಕರ್ಯನೆಂಬ ಪ್ರವಾದಿಗೆ ಈ ವಾಕ್ಯವನ್ನು ದಯಪಾಲಿಸಿದನು. ಯಾವ ವಾಕ್ಯ ದಯಪಾಲಿಸಿದನು? ಯೆಹೋವನು ಕೇಳಿಸ್ಕೊಡ್ರಿ. ಈಗ ಅವರು ಬಿಡುಗಡೆಯಾಗಿ ಬಂದರೆ, ಈಗ ಹಾಸ್ಪಿಟ್ಲಿಂದ ಯಾರಾದರೂ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ, ಓ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನೆ, ನಾವು ಬಹಳ ಸಂತೋಷ, ದೇವರಿಗೆ ಮಹಿಮೆ, ಅದು ಇದು ಹೇಳಿ ಒಳಗೆ ವೆಲ್ಕಮ್ ಮಾಡ್ಕೋತೀವಿ. ಇಲ್ಲಿ ದೇವರವ್ರನ್ನ ಯಾವ ರೀತಿ ವೆಲ್ಕಮ್ ಮಾಡ್ತಾನೆ ಅಂದರೆ ಡಿಫ್ರೆಂಟಾಗಿ ವೆಲ್ಕಮ್ ಮಾಡ್ತಿದ್ದಾನೆ. ಓದಮ್ಮ ಅದನ್ನ. ನಾನು ಯೆಹೋವನು ನಿಮ್ಮ ಪಿತೃಗಳ ಮೇಲೆ ಬಹು ಕೋಪಗೊಂಡಿದ್ದಾನೆ. ಅಲ್ಲಿ ಯಾರು ಅಲ್ಲಿ ಜೀವಂತವಾಗಿಲ್ಲ. ಕೇಳಿಸ್ಕೊತಾ ಇದ್ದೀರಾ ಟಾಪಿಕ್? ಈಗ ಅಲ್ಲಿ ಹೋಗಿದ್ರು ಲಕ್ಷಾನುಗಟ್ಟಲೆ ಜನ ಹೋಗಿದ್ದಾರೆ, ವಾಪಸ್ ಬಂದಿದ್ದು ಒಂದು ಹೆಚ್ಚು ಕಡಿಮೆ 50,000 ಜನ ಬಂದಾರೆ. ಈಗ ಯೆಹೋವ ದೇವರು ಏನಂದಾನೆ ಅಂತ ಜಕರ್ಯ ವಾಪಸ್ ಬಂದು 50 ಜನರಿಗೆ ಹೇಳ್ತಾನೆ, ನೋಡ್ರಪ್ಪ, ಯೆಹೋವ ದೇವರು ನಿಮ್ಮ ಪಿತೃಗಳ ಮೇಲೆ ಬಹಳವಾಗಿ ಕೋಪಗೊಂಡಿದ್ದ. ಇವ್ರೇನು ಮಾಡ್ತಾರೆ? ಅದಕ್ಕೆ ಅರ್ಥ ಆಗ್ತಿದ್ದೇನೆ ಹೇಳಿ ನಿಮಗೆ? ಇವ್ರಿಗೆ ಯಾಕೆ ಆ ರೀತಿ ಸ್ಯಾಲ್ಯುಟೇಷನ್ ಕೊಟ್ಟು ಅವ್ರನ್ನ ಒಳಗಡೆ ಕರ್ಕೋಬೇಕಾಗಿತ್ತು? ಅಲ್ಲಿ ಒಂದು ಉದ್ದೇಶ, ಪವಿತ್ರಾತ್ಮ ದೇವರು ಬರೆಯುವಾಗ ಉದ್ದೇಶಪೂರ್ವಕವಾಗಿ ಬರೀತಾನೆ. ಓದಮ್ಮ. ಆದ ಕಾರಣ ನೀನು ನಿನ್ನ ಜನರಿಗೆ ಹೀಗೆ ಹೇಳು, ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಕಡೆಗೆ ಪುನಃ ತಿರುಗಿರಿ. ಸಾಕು, ನನ್ನ ಕಡೆಗೆ ಪುನಃ ತಿರುಗಿರಿ. ಕೇಳಿಸ್ಕೊಂತ ಇದ್ದೀರಾ? ನೀವೇನೋ ಬಿಡುಗಡೆ ಮಾಡಲ್ಪಟ್ಟು ಬಂದಿದ್ದೀರಪ್ಪ. ಎಷ್ಟೋ ಜನ ಮಣ್ಣು ಪಾಲಾದ್ರು, ದಬ್ಬಾಳಿಕೆಗೆ ಗುರಿಯಾಗಿ ಅಲ್ಲಿ ಪೂರ್ತಿ ಸೋತು ಸುಣ್ಣ ಆಗಿ ಅವ್ರು ವಾಪಸ್ ಬರಲಿಲ್ಲ, ದೇವರ ನಾಡಿಗೆ ಬರಕ್ ಆಗ್ಲಿಲ್ಲ ಅವರಿಗೆ. ನೀವು ಒಂದು 50,000 ಜನ ಬಂದಿರಿ, ಆದರೆ ನೀವೇನು ಸಂಪನ್ನರಲ್ಲ. ಎಲ್ಲರೂ ದೇವ್ರು ನಮ್ಮನ್ನ ಬಿಡಿಸ್ಕೊಂಬಂದಾನೆ, ನಾವು ಬಹಳ ಒಳ್ಳೆಯವರು. ದೇವ್ರು ನಮ್ಮನ್ನ ಮತ್ತೆ ತನ್ನ ನಾಡಿಗೆ ವಾಪಸ್ ಕರ್ಕೊಂಬಂದಾನೆ, ನಾವು ಆತನ ಚಿತ್ತದ ಪ್ರಕಾರ ಬಹಳ ಒಳ್ಳೆಯವರು ಅಂತ ಅನ್ಕೋಬೇಡ್ರಿ. ನಿಮ್ಮಲ್ಲಿ ಎಲ್ಲರೂ ಒಳ್ಳೆಯವರಲ್ಲ, ಆದರೂ ಕೆಲವರು ದೇವರು ಕರುಣಿಸಿ ಕರ್ಕೊಂಬಂದಿದ್ದಾನೆ. ಅರ್ಥ ಆಗ್ತಾ ಇದೆಯಾ? ಈ ಹೊಸ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ಎಷ್ಟೋ ಜನ 24ರಲ್ಲೇ ಮಣ್ಣಾಗಿ ಹೋದರು. ಈ ವರ್ಷ ನೋಡಬೇಕು, ಈ ವರ್ಷದಲ್ಲಿ ಏನೆಲ್ಲ ಮಾಡಬೇಕು ಅಂತ ಏನೆಲ್ಲ ಪ್ಲ್ಯಾನ್ಸ್ ಹಾಕ್ಕೊಂಡವರು ಇವತ್ತು ನಿರ್ನಾಮ ಆಗಿ ಹೋಗಿದ್ದಾರೆ. ನಾನು ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀನಿ ಅಂದರೆ ನಾನು ಈಗ ಭಾಳ, ನನ್ನ ಡಿಟರ್ಮಿನೇಷನ್ ಭಾಳ ಇದೆ, ವಿಲ್ ಪವರ್ ಇದೆ, ದಿಲ್ ಪವರ್ ಇದೆ. ಅಂದರೆ 6/3 ಬ್ಯಾಚ್. ಯಾವ ಬ್ಯಾಚ್? 6/3 ಅಷ್ಟೇ. ನಮ್ಮಲ್ಲಿ ಹೊಗಳ್ಕೊಳ್ಳೋಕೆ ಏನೂ ಇಲ್ಲ. ನೀನು ಏನು ತೀರ್ಮಾನಗಳು ತಗೊಂಡು ಹೊಸ ವರ್ಷದಲ್ಲಿ, ನಾನು ಇದು ಮಾಡಬೇಕು, ಇದು ಮಾಡಬೇಕು, ಮಗನಿಗೆ ಇದು ಮಾಡಬೇಕು, ಮಗಳಿಗೆ ಅದು ಮಾಡಬೇಕು, ಚೇಂಜ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಅವೆಲ್ಲ ಅಲ್ಮಾರ, ಈ ಅಲ್ಮಾರ ತುಂಬಿಸಿನಿ ಈ ವರ್ಷ, ನೆಕ್ಸ್ಟ್ ಅಲ್ಮಾರ ಈ ಬರೋ ವರ್ಷದಲ್ಲಿ. ಸ್ವಾಮಿ ಹೇಳ್ತಾನೆ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ. ಯಾರ ಕಡೆ ತಿರುಗ್ಕೋಬೇಕಂತಮ್ಮ? ಈ ಯಾಕೋಬನ ಪುಸ್ತಕ ತೆಗಿರಿ. ಜೇಮ್ಸ್ ಅಂದ್ರೆ ಯಾಕೋಬಲ್ಲ, ಜೇಮ್ಸ್ ಯಾಕೋಬನ ಪುಸ್ತಕ ತೆಗಿರಿ. ಸ್ವಲ್ಪ ಬೇರೆ ಯಾರಾದ್ರೂ ನೋಡೋಣ. ಈ ಕಡೆ ನಮ್ಮಲ್ಲಿ ಗಂಡದಕ್ಕೆ ಕಡಿಮೆ. ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 8ನೇ ವಚನ. ಜೇಮ್ಸ್ 4:8. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ. ಕೇಳಿಸ್ಕೊತಿದ್ದೀರಾ? ಎಲ್ಲ ನನ್ನ ಕಡೆ ನೋಡ್ರಿ. ದೇವರ ಯಾಕೋಬನ ಹೇಳ್ತಾ ಇದ್ದಾನೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ. ಯಾಕೆ ಫಸ್ಟ್ ಯಾಕೆ ದೇವ್ರು ಬರಂಗಿಲ್ಲ? ಹಲೋ, ನಾನು ನಿಮ್ಮ ಸಮೀಪಕ್ಕೆ ಬರುವನು, ನೀನು ನನ್ನ ಸಮೀಪಕ್ಕೆ ಬಾ ಅಂತ ಹೇಳ್ತಾ ಇಲ್ಲ. ಮಂಜು, ನೀನು ಫಸ್ಟ್ ನನ್ನ ಹತ್ರ ಬಾ, ನಾನು ಆಮೇಲೆ ನಿಂತಾಗ ಬರ್ತೀನಿ ಅಂತಾನೆ. ಯಾಕೆ ದೇವ್ರಿಗೆ ಅಷ್ಟು ಗರ್ವನ ಇಲ್ಲ? ಆತ ಆಗ್ಲೇ ಬಂದು ತನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟವನೆ. ನಿವೇದಕೀರಾಲೇನನಿ ನಾ ಕೋಸಂ, ನಾನು ಹುಡುಕೊಂಡು ಹೋಗ್ಲಿಲ್ಲ, ತಾನೇ ನನಗೋಸ್ಕರ ಬಂದು ಸಮಾಪ್ತಿ ಅಂತ ಹೇಳಿ ಹೋಗ್ಬಿಟ್ಟನ ಮೇಲೆ. ಅದಕ್ಕೆ ಹೇಳ್ತಾನೆ, ತಮ್ಮ ಇವಾಗ ನಿನ್ನ ಕೆಲಸ ಫಸ್ಟ್ ಒಂದು ಸ್ಟೆಪ್ ಮುಂದೆ ಇಡು. ಇದನ್ನೇ ಜಕರ್ಯ ಸಾವಿರಾರು ವರ್ಷಗಳಿಂದ ಯೇಸುಸ್ವಾಮಿ ಬರೋಕ್ಕಿಂತ ಮುಂಚೆ ಓದಮ್ಮ, ಸ್ವಲ್ಪ ಮುಂಚೆ ಓದಮ್ಮ. ಬೇಡ, ಅದು ಬೇಡ, ಈ ಕಡೆ ಜಕರ್ಯ ಓದಮ್ಮ. ನೀವು ನನ್ನ ಕಡೆಗೆ ಪುನಃ ತಿರುಗಿಕೊಳ್ಳಿರಿ. ಇದು ಸೇನಾಧೀಶ್ವರನ ಯೆಹೋವನ ನುಡಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಪ್ರೀತಿಯ ದೇವ ಜನರೇ, ಸಭೆಯೇ,
ದೇವರು ಕೊಡುವಂಥ ಎಚ್ಚರಿಕೆಯ ಮಾತು, ನನ್ನ ಕಡೆಗೆ ತಿರುಗಿಕೊಳ್ಳ್ರಿ. ನಿಮ್ಮ ವೈಯಕ್ತಿಕ ಜೀವನ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತು. ಹೊಸ ವರ್ಷ ಬಂತು, ಆಡಂಬರ ಮುಗೀತು, ಸಡಗರ ಮುಗೀತು, ಎಲ್ಲ ಕ್ರಿಸ್ಮಸ್ ಟ್ರೀ ತೆಗೆದುಹಾಕಿದ್ವಿ, ಡೆಕೋರೇಷನ್ ಎಲ್ಲ ಅಲ್ಲೋಲ ಕಲ್ಲೋಲ ಆಯಿತು, ತಿಂಡಿಗಳೆಲ್ಲ ಖಾಲಿ ಆಯಿತು, ಬಟ್ಟೆಗಳೆಲ್ಲ ಹಾಕ್ಕೊಂಡು ರುಬ್ಬಿ 2 ವಾರ ಅದನ್ನು ಮತ್ತೆ ಒಂದು ಡ್ರೈ ವಾಶಿಗೆ ಕೊಟ್ಟಾಯ್ತು. ಪಟ್ಟಿ ಸೀರೆಗಳು, ಈಯಪ್ಪ ಬರೀ ಸೀರೆ ಬಗ್ಗೆ ಮಾತಾಡ್ತಾನೆ ಯಾವಾಗಲೂ. ಅವೆಲ್ಲ ಮುಗಿದೋಯ್ತು. ಸ್ವಾಮಿ ಸೀರಿಯಸ್ ಆಗಿ ಹೇಳ್ತಾನೆ, ನಿಮಗೇನಾದರೂ ಒಳ್ಳೇದಾಗಬೇಕಾಗಿದ್ರೆ, ನೀವು ಇನ್ನೂ ಈ ಹೊಸ ವರ್ಷ ನೋಡಿದೀವಿ ಅಂದರೆ ನಿಮ್ಮ ಒಳ್ಳೆತನದಿಂದಲ್ಲ, ಬಂದಿದ್ದೀರಿ, ದೇವರ ಕೃಪೆಯಿಂದ ಬಂದಿದ್ದೀರಿ. ಫಸ್ಟ್ ಹೇಳ್ತಾನೆ ಸ್ವಾಮಿ, ಬಂದಿದ್ದೀರಿ, ನನ್ನ ಕಡೆ ತಿರ್ಕೊಳ್ರಿ. ನಿಮ್ಮ ಪಿತೃಗಳ ಬಗ್ಗೆ ನಾನು ಬಹಳ ಕೋಪಗೊಂಡಿದ್ದೇನೆ, ಆದರೆ ನೀವು ಬಂದಿದ್ದೀರಿ ಅಂದರೆ ನೀವೇನು ಪೂರ್ತಿಯಾಗಿ ನನ್ನ ಕಡೆ ತಿರುಗಿಲ್ಲ, ಇವಾಗ ತಿರ್ಕೊಳ್ರಿ, ನಿಮ್ಗೊಂದು ಚಾನ್ಸ್, ಅ ನ್ಯೂ ಲೀಸ್ ಆಫ್ ಲೈಫ್, ಒಂದು ಹೊಸ ಒಂದು ಪರ್ವ ಅಂದರೆ ಒಂದು ಫೇಸ್ ನಿನ್ನ ಜೀವನದಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿ ನೀನು ದೇವರ ಶಕ್ತಿ ನೋಡಬೇಕು ಅಂದರೆ, ದೇವರ ಮಹಿಮೆ ನೋಡಬೇಕು ಅಂದರೆ, ನಿನ್ನ ಜೀವನದ ಎಲ್ಲ ಕನಸುಗಳಲ್ಲಿ ನನಸಾಗಬೇಕು ಅಂದರೆ, ವಾಕ್ಯ ಹೇಳ್ತದೆ, ನೀನು ಮೊದಲು ದೇವರ ಕಡೆ ತಿಳ್ಕೊಳ್ಕು. ಹಳೆ ವರ್ಷದಲ್ಲಿ ಏನೇನು ಅವ್ಯವಹಾರ ಮಾಡಿದಿ, ವ್ಯಾಪಾರಗಳಲ್ಲಿ ಏನು ಮೋಸ ಮಾಡಿದಿ, ನಿನ್ನ ಒಂದು ವಹಿವಾಟಲ್ಲಿ ಏನು ಮೋಸ ಮಾಡಿದಿ, ನಿನ್ನ ಒಂದು ಇಂಟರಾಕ್ಷನ್, ನಿನ್ನ ಫ್ರೆಂಡ್ಸ್ ಜೊತೆ ಸಂಪರ್ಕದಲ್ಲಿ, ತಂದೆ ತಾಯಿಗಳ ಸಂಪರ್ಕದಲ್ಲಿ ಕದ್ದು ಕಾಣದೆ ಮುಚ್ಚಿಲ್ಲದೆ ಏನೆಲ್ಲ ಮಾಡಿದಿ, ಅವೆಲ್ಲವುಗಳಿಂದ ದೂರ ಆಗುವಂಥ ಸಮಯ. ಸ್ವಾಮಿ ಹೇಳ್ತಾನೆ, ನನ್ನ ಕಡೆಗೆ ತಿರುಕೋ. ಅರ್ಥ ಆಗ್ತಾ ಇದೆಯಾ? ನನ್ನ ಕಡೆಗೆ ತಿರುಕೋ. ಸ್ವಾಮಿ ಹೇಳ್ತಾನೆ, ನನ್ನ ಕಡೆಗೆ ತಿರುಕೊಳ್ರಿ. ಜಕರಿಯ ಸ್ಟ್ರೇಟ್ ಆಗಿ ವಾರ್ನಿಂಗ್ ಕೊಡ್ತಾನೆ, ನಿಮ್ಮ ಪಿತೃಗಳ ಬಗ್ಗೆ ನಾನು ಬಹಳ ಸಿಟ್ಟಾಗಿದ್ದೆ, ನಾನು ಅದಕ್ಕೋಸ್ಕರ ಅವ್ರು ಯಾರೂ ಬರಲಿಲ್ಲ, ನೀವು ಬಂದಿರಿ, ನಿಮ್ಗೊಂದು ಚಾನ್ಸ್ ಕೊಟ್ಟಿನಿ, ಇವಾಗ ನೀವು ತಿರ್ಕೊಳ್ರಿ ಅಷ್ಟೇ, ನನ್ನ ಕಡೆ ತಿರ್ಕೊಳ್ರಿ. ಇಲ್ಲಿ ಸ್ವಾಮಿ ಬಹಳ ಸ್ಪಷ್ಟವಾಗಿ ಮಾತಾಡ್ತಾನೆ. ಯಾವುದು? ಯಾಕೆಂದ್ರೆ ನಾವು ಅದು ಹಿಂದಿರುವಂಥ ಆ ಹಗ್ಗಾಯನ ಪುಸ್ತಕ, ಕೆಲವು ವಚನಗಳು, ಅದು ಜಾಸ್ತಿ ಟೈಮ್ ಇಲ್ಲ ಈಗ, ಹಿಂದಿರುವಂಥ ಪುಸ್ತಕ ಹಗ್ಗಾಯದಲ್ಲಿ ನೋಡುವಾಗ 1ನೇ ಅಧ್ಯಾಯದಲ್ಲಿ ಮತ್ತು 2ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳ್ತೀರಾ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಈಗ ಅವರು ಬಂದರೆ, ಈಗ ಬಂದ ಮೇಲೆ ಸುಮಾರು ಒಂದು ಎಷ್ಟು ವರ್ಷ ಅವರು ಬಂದ ಮೇಲೆ, ಒಂದು 15ರಿಂದ 17 ವರ್ಷ ಆದಮೇಲೆ ಸ್ವಾಮಿ ವಾರ್ನಿಂಗ್ ಕೊಡ್ತಾನೆ. ಬಂದ ತಕ್ಷಣ ಸ್ವಾಮಿ ಹೇಳ್ತಾ ಇಲ್ಲ, ಅವರು ಬಂದು ಒಂದು 18 ವರ್ಷ ಆದಮೇಲೆ ಸ್ವಾಮಿ ವಾರ್ನಿಂಗ್ ಕೊಡ್ತಾನೆ. ಅಂದರೆ ಅವರು ಬಂದು ತಮ್ಮ ತಾಯಿನಾಡಿಗೆ ಬಂದು ತಮ್ಮ ನೆಲದಲ್ಲಿ ಇದ್ದು, ನೆಲ ಬೇಯಿಸಿಲ್ಲ, ಜಲ ಬೇಯಿಸಿಲ್ಲ, ಬಿತ್ತಕ್ಕೆ ಬೀಜ ಇಲ್ಲ, ಆಮೇಲೆ ವಾತಾವರಣ ಸರಿಯಾಗಿಲ್ಲ, ಗುಣಗುಡ್ತಾ ಇದ್ದಾರೆ. ವಾಪಸ್ ಬಂದೀವಂತೇಳಿ ಸಮಾಧಾನ ಇಲ್ಲ ಅವರಿಗೆ. ವಾಪಸ್ ಬಂದೀವಂತ ಖುಷಿ ಆಯ್ತು, ಆಮೇಲೆ ಬಂದಮೇಲೆ ಕದಿಲೇದು ಇದಿಲೇದು ಅಲ್ಲ, ಇಸ್ರೇಲ್ ಅದನ್ನು ಹೇಳಿದ್ರಲ್ಲ, ಅಲ್ಲಿ ಐಗುಪ್ತ ದೇಶದಲ್ಲಿ ಬೆಳ್ಳುಳ್ಳಿ ಇತ್ತು, ಉಳ್ಳಾಗಡ್ಡೆ ಇತ್ತು, ಮಸಾಲೆ ಇತ್ತು, ಅವ್ರು ಏನು ಎಂಜಲೋ ಹಳಸೋ ಪಳಸೋ ಕೊಟ್ಟರೆ ಕೂಡ ಏನೋ ಸ್ವಲ್ಪ ರುಚಿ ಇರ್ತಿತ್ತು, ಹಾಕೊಂಡು ತಿಂತಿದ್ವಿ. ಇಲ್ಲಿ ಏನು ಬರೀ ಮನ್ನಾ 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 ಅಂತೇಳಿ. ಅದೇ ಜನರು ಇಲ್ಲಿ ಕೂಡ, ನಮ್ದು ಹುಟ್ಟು ಗುಣ ಸುಟ್ರೆ ಹೋಗೋದಿಲ್ಲ ಅಂದೆ, ಸೇಮ್ ಬ್ಯಾಚೇ. ದೇವ್ರು ಬಿಡಿಸ್ಕೊಂಬಂದಾನೆ. ಬಂದ ಮೇಲೆ ಇಲ್ಲಿ ಬೀಜ ಬಿತ್ತನೆಗೆ ಸರಿಯಾದ ನೆಲ ಇಲ್ಲ, ಇಲ್ಲಿ ಬೀಜಗಳೇ ಸಿಗ್ತಾ ಇಲ್ಲ, ಮಳೆ ಸರಿಯಾಗಿಲ್ಲ, ನೀರಿಲ್ಲ, ವಾತಾವರಣ ಸರಿಯಾಗಿಲ್ಲ, ಸುತ್ತಲೂ ಜನಗಳು ಸರಿಯಾಗಿಲ್ಲ. 18 ವರ್ಷ ಗುಣಗುಟ್ಟಿ ದೇವರ ಕಡೆ ತಿರುಗಿಕೊಳ್ಳಿಲ್ಲ. ಆವಾಗ ಹೇಳ್ತಾನೆ ದೇವ್ರು ತನ್ನ ಮಗನ ಮುಖಾಂತರ, ನಿಮ್ಮ ಪಿತೃಗಳ ಮೇಲೆ ನಾನು ಬಹಳವಾಗಿ ಕೋಪಗೊಂಡಿದ್ದೆ, ಅವ್ರು ಯಾರು ಮತ್ತೆ ವಾಪಸ್ ಬರಲಿಲ್ಲ, ನೀನು ಬಂದಿತ್ತಮ್ಮ, ಹುಷಾರಾಗಿರು. ನಿನ್ನ ವೈಯಕ್ತಿಕ ಜೀವನ ಸ್ವಲ್ಪ ನೀನು ಆಲೋಚನೆ ನೋಡ್ಕೊ, ಸ್ವಲ್ಪ ರಿವೈಂಡ್ ಮಾಡು. ಹಂಗೆ ಅದೇನಂತಾರೆ, ಟೈಮ್ ಟ್ರಾವೆಲರ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಭಾಳ ಮಂದಿ ಗೊತ್ತಿಲ್ಲ, ಟೈಮ್ ಟ್ರಾವೆಲರ್. ಸ್ವಲ್ಪ ನನಗೆ ಅದು ಅಷ್ಟು ಬಗ್ಗೆ ಜಾಸ್ತಿ ಜ್ಞಾನ ಇಲ್ಲ, ಕೇಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನಾನು ಕೂತ್ಕೊಂಡು ಆಲೋಚನೆ ಮಾಡುವಾಗ ಏನೆಲ್ಲ ಆಯಿತು, ಆದರೂ ನಾನು ಹೊಸ ವರ್ಷದಲ್ಲಿ ಕಾಲಿಟ್ಟಿನಲ್ಲ, ಅವ್ರು ಆಗಲಿಲ್ಲ, ಇವ್ರು ಆಗಲಿಲ್ಲ, ಬಿಟ್ಬಿಡು, ನಾನು ಆಗಿದ್ದೀನಿ. ಸ್ವಾಮಿ ಹೇಳ್ತಾನೆ, ನನ್ನ ಕಡೆಗೆ ತಿರುಕೋ. ಸ್ವಾಮಿ ನಿನ್ನಿಂದ ಪಶ್ಚಾತ್ತಾಪವನ್ನ ಆತನ ಅಪೇಕ್ಷೆ ಪಡ್ತಾ ಇದ್ದಾನೆ. ಹೊರಗಿನ ತೋರಿಕೆ ಸ್ವಾಮಿ ನೋಡುವಂಥ ವ್ಯಕ್ತಿ ಅಲ್ಲ. ಹೊರಗಿನ ತೋರಿಕೆಗೆ ಸ್ವಾಮಿ ನೋಡುವಂಥ ವ್ಯಕ್ತಿ ಅಲ್ಲವೇ ಅಲ್ಲ. ಇವತ್ತು ನಿನ್ನ ವೈಯಕ್ತಿಕ ಜೀವನ ಯಾವ ರೀತಿಯಲ್ಲಿದೆ, ನಿನ್ನ ಕುಟುಂಬ ಜೀವನ ಯಾವ ರೀತಿಯಲ್ಲಿದೆ, ನಿನ್ನ ಪ್ರಾರ್ಥನಾ ಜೀವಿತ ಯಾವ ರೀತಿಯಲ್ಲಿದೆ. ನಾನು ಯಾವಾಗಲೂ ಬಂದಾಗೆಲ್ಲ ನಿಮಗೆ ಬೇಜಾರಾದರೂ ಪರವಾಗಿಲ್ಲ, ಸಂತೋಷ ಪಟ್ಟರೂ ಪರವಾಗಿಲ್ಲ, ನಾನು ಇಷ್ಟಪಟ್ಟರೂ ಪರವಾಗಿಲ್ಲ, ನಷ್ಟಪಟ್ಟರೂ ಪರವಾಗಿಲ್ಲ. ಸ್ವಾಮಿ ಹೇಳಿದ, ನಾನು ಹೇಳ್ತೀನಿ, ಪ್ರಿಯ ದೇವ ಜನರೇ, ನಿಮ್ಮಲ್ಲಿ ವಾಕ್ಯ ಪ್ರಾರ್ಥನೆ ಕಡಿಮೆ ಆಗ್ತಾ ಇದೆ. ದೇವರು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಅಂದರೆ ಎಲ್ಲೋ ಯಾರಲ್ಲೋ ಅದು ಕೊರತೆ ಆಗಿದೆ. ವಾಕ್ಯ ಜೀವಿತ
ಪ್ರಾರ್ಥನಾ ಜೀವಿತ ಬಲಪಡಿಸ್ಕೊಳ್ರಿ. ವಾಕ್ಯವೊಮ್ಮೆ ಬೆಳಕಲ್ಲಿ ಸ್ವಾಮಿ ಹೇಳ್ತಾನೆ, ಎಲ್ಲಿ ನಾನು ಯಾವ ರೀತಿ ತಿದ್ದುಪಡಿ ಮಾಡ್ಕೋಬೇಕು, ಎಲ್ಲಿ ನಾನು ಕರೆಕ್ಷನ್ ಮಾಡ್ಕೋಬೇಕು, ಎಲ್ಲಿ ನಾನು ಓರೆ ಕೋರೆಗಳನ್ನು ಸರಿಪಡಿಸ್ಕೋಬೇಕು, ಎಲ್ಲಿ ನಾನು ನನ್ನ ಸ್ವಾಮಿಯನ್ನು ಮೆಚ್ಚಿಸಬೇಕು ಅನ್ನುವಂಥ ಪ್ರಶ್ನೆ ಸ್ವಾಮಿ ಹೇಳ್ತಾನೆ. ಇಲ್ಲಿ ಒಂದು ಮಾತು ಹೇಳ್ತೀನಿ ನೋಡ್ರಿ. ಇಲ್ಲಿ ಹಗ್ಗಾಯನ ಬರೆದ ಪ್ರವಾದನೆ ಪುಸ್ತಕ, ಅದು ಹಿಂದಿನ ಪುಸ್ತಕ, ಅಲ್ಲಿ 1ನೇ ಅಧ್ಯಾಯದಲ್ಲಿ ಹಗ್ಗಾಯ ಮತ್ತು ಜಕರಿಗೆ ಬಹಳ ಹೋಲಿಕೆ ಇದೆ. ಯಾಕಂದ್ರೆ ನಾನು ತಗೊಳ್ಳಿಲ್ಲ, ಇದು ತೊಗೊಂಡ್ಬಿಟ್ಟಿದ್ದೀನಿ, ಸ್ವಲ್ಪ ಮಿಸ್ಟೇಕ್ ಆಯ್ತು, ಪರವಾಗಿಲ್ಲ, ಕನೆಕ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಹಗ್ಗಾಯನ ಪ್ರವಾದನೆ ಪುಸ್ತಕ 1ನೇ ಅಧ್ಯಾಯ 10 ಮತ್ತು 11ನೇ ವಚನ ಓದಮ್ಮ. ಏನಮ್ಮ? ನಿಮ್ಮ ನಿಮಿತ್ತವೇ ಆಕಾಶವು ಇಬ್ಬನಿಯನ್ನು ತಡೆದು ಬಿಡಿ. ಯಾಕಂದ್ರೆ ಪಿತೃಗಳು ಮಾಡಿದಂಥ ಪಾಪದ ಕಾರ್ಯಗಳಿಂದ, ಪಿತೃಗಳ ವರ್ತನೆಯಿಂದ ಇಬ್ಬನಿ ಅಲ್ಲೇ ಸ್ಟಾಪ್. ಇಬ್ಬನಿ ಗೊತ್ತಲ್ಲ ನಮಗೆ, ಬಳ್ಳಾರಿಗೆ ಏನು ಗೊತ್ತಿಲ್ಲ, ಬರೀ ಬಿಸಿಲೊಂದೇ ಗೊತ್ತು ನಮಗೆ. ಇಬ್ಬನಿ ಬೆಳಿಗ್ಗೆ ಗೊತ್ತ ಬಿದ್ದಾಗ ನೆಲ ಹಂಗೆ ಹದವಾಗಿರುತ್ತೆ, ಅದರ ಉಷ್ಣಾಂಶ ಕಡಿಮೆ ಆಗುತ್ತೆ. ಜಾಸ್ತಿ ಗೊತ್ತಿಲ್ಲ, ನಾನು ರೈತನ ಮಲ್ಲ, ನನಗೆ ಗೊತ್ತಿಲ್ಲ. ಆದರೆ ಅದು ಬೆಳೆಗೋಸ್ಕರ ಯೋಗ್ಯ ಅಂತ ದೊಡ್ಡವರು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಮಂಜು ಬೇರೆ, ಇಬ್ಬನಿ ಬೇರೆ. ಯಾಕೆ ಸ್ವಾಮಿ ನನ್ನ ಜೀವನದಲ್ಲಿ ಇಬ್ಬನಿಯನ್ನು ತಡೆದು ಬಿಟ್ಟಿದ್ದಾನೆ? ಯಾಕೆ ಆಗಬೇಕಾದ ಕೆಲಸಗಳು ಆಗ್ತಾ ಇಲ್ಲ? ಯಾಕೆ ಅನ್ಕೊಂಡಿದ್ದ ಕೆಲಸಗಳಾಗ್ತಾ? ನಾನು ಪ್ರಾಪಂಚಿಕ ಕೆಲಸಗಳ ಬಗ್ಗೆ ಮಾತಾಡ್ತಾ ಇಲ್ರಿ, ನಾನು ದಯಮಾಡಿ ತಪ್ಪು ತಿಳಿಬೇಡ್ರಿ. ಮದುವೆ, ಜಾಬು, ಆಸ್ತಿ, ಅಂತಸ್ತು, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಏನು ವೈಯಕ್ತಿಕವಾಗಿ ನನ್ನ ಆತ್ಮಿಕ ಜೀವನಕ್ಕೆ ಏನು ಅನ್ಕೊಂಡಿದ್ದೀನೋ ಅದು ಆಗ್ತಾ ಇಲ್ಲ. ನಾನೇನು ಮಾಡ್ಬೇಕು ಅನ್ಕೊಳ್ತೇನೆ ಅದು ಮಾಡ್ತಾ ಇಲ್ಲ. ನಾನು ದೇವರ ಮುಂದೆ ಈ ವಿಷಯದಲ್ಲಿ ನಾನು ನ್ಯಾಯವಾಗಿ ನಡ್ಕೋಬೇಕು ಅನ್ಕೊತೀನಿ, ಅದು ಆಗ್ತಾ ಇಲ್ಲ. ಮನೆಯಲ್ಲಿ ನಾನು ಇದೇ ರೀತಿ ವರ್ತನೆ ಮಾಡಬೇಕು ಅನ್ಕೊಳ್ತಾ ಇದ್ದೀನಿ. ಇನ್ನು ಮೇಲೆ ನಾನು ಎಕ್ಸಾಂಪಲ್ ಹೇಳ್ತೇನೆ, ಇನ್ನು ಮೇಲೆ ನಾನು 7:30-8 ಗಂಟೆಗೆ ಸಾಯಂಕಾಲ ಕುಟುಂಬ ಪ್ರಾರ್ಥನೆ ನಡೆಸ್ತೀನಿ ನನ್ನ ಮನೆಯಲ್ಲಿ. ಆಗ್ತಾ ಇಲ್ಲ. ಕೋಆಪರೇಷನ್ ಇಲ್ಲ, ಮನೆಗೆಲ್ಲರೂ ಸರಿಯಾದ ಟೈಮಿಗೆ ಬರ್ತಾ ಇಲ್ಲ. ಬಂಧುಗಳು ಮೂಗು ಮುಖ ಸೊಟ್ಟಿಡ್ಕೊಂತವ, ಬಂಧುಗಳ ಕೈಯ ಮೊಬೈಲ್ ಹಿಡ್ಕೊಂಡು ಆ ಕಡೆ ತಿರುಗಿ ಅಂತ ಕುಂದಿರ್ತಾವ. ಅಷ್ಟೇ ಎಲ್ಲ ಆಗ್ತಿರೋದು. ಎಲ್ಲರೂ ಸೇರಿರ್ತೀವಿ. ಯಾವುದೋ ಒಂದು ಮೊನ್ನೆ ಕ್ರಿಸ್ಮಸ್ ಹಬ್ಬ ಎಲ್ಲರೂ ಸೇರ್ಕೊಂಡಿದ್ವಿ. ಸೈಲೆಂಟ್ ಹಾಲು, ಎಲ್ಲವೂ ಎಲೆಗೆ ಸುಣ್ಣ ಹಚ್ಕೊಂತ ಕುಂತ ಹುಡುಗರು ಹಿಂಗ ಏನು ಮಾಡ್ತಾ ಇದ್ದೀರಿ? ಎಲ್ಲ ಮೊಬೈಲ್ ಕೆಳಗಿಡ್ರ ಅಂತಾವ, ಟ್ಯಾಪೆ ಮುಖ ಹಾಕೊಂಡು ಬಂದರೆಲ್ಲ ಹಬ್ಬಕ್ಕೆ. ಊಟಕ್ಕೆ ಬಂದಾರ ಎಲ್ಲರೂ. ಸುಮಾರು ಹುಡುಗರು ಇದ್ರೆ, ಯವನಸ್ಥ ಹುಡುಗರು, ಕ್ವೈಟ್ ಏನು ಮೇಸ್ಟ್ರು ಬಂದಾಗ ಶಾಲೆ ಹುಡುಗರು ಇದ್ದಂಗೆ ನೋಡಿದ್ರೆ ಎಲ್ಲವೂ ಹಂಗ ಅನ್ಕೊಂಡು ಯಾರಿಗೋ ಮೂಲೆ ಬಿದ್ದುಬಿಟ್ಟವ, ಕುಡುಕರು ಬಿದ್ದಂಗೆ. ಬಹಳ ಸಲ ಅನ್ಕೊಳ್ತೀವಿ ನನ್ನ ಕುಟುಂಬದ ಪ್ರಾರ್ಥನೆ ಜೀವಿತ ಕಟ್ಕೋಬೇಕು. ಒಬ್ಬ ತಾಯಿಯಾಗಿ, ಒಬ್ಬ ತಂದೆಯಾಗಿ ಪ್ರಾರ್ಥನಾ ಜೀವಿತ ಕಟ್ಟುವಂಥ ಬಾಧ್ಯತೆ ನಿನ್ನ ಮೇಲೆ ಇದೆ. ಆಗ್ತಾ ಇಲ್ಲ. ಯಾಕೆ ಅಂದರೆ ಸ್ವಾಮಿ ನಿನ್ನ ಮೇಲೆ ಈಗ ಈ ಕೃಪಾ ಸಮಯ ಇದು ಕೋಪ ಇಲ್ಲ. ಅದು ಎಲ್ಲೋ ಒಂದು ಕಡೆ ಬರುವಂಥ ಆಶೀರ್ವಾದ ಬ್ಲಾಕ್ ಆಗ್ತದೆ. ಯಾಕಂದರೆ ನನ್ನ ತಪ್ಪಿನಿಂದ ಸೈತಾನ್ ಹೇಳ್ತಾನೆ, ಸ್ವಾಮಿ ಅಲ್ಲಿಂದ ಬರುವಂಥ ಆಶೀರ್ವಾದ ಇದನ್ನು ಬರಲ್ಲ, ಯಾಕಂದರೆ ಇದು ತಪ್ಪಾಗಿದೆ, ಬ್ಲಾಕ್ ಮಾಡಿ ಬಿಸಾಕ್ತಾನೆ. ಅದೇ ಹಗ್ಗಾಯನ ಪುಸ್ತಕದಲ್ಲಿ 1ನೇ ಅಧ್ಯಾಯ 6ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಬರೀತಾನೆ. ಓದ್ತೀಯಮ್ಮ ಅದನ್ನ? ನೀವು ಬಿತ್ತಿದ ಬೀಜವು ಬಹಳ, ಆದರೆ ಓದಿ, ಅದರ ಫಲವು ಸ್ವಲ್ಪ. ಹೋದ ವರ್ಷ ನಾವು ಎಷ್ಟು ಕಷ್ಟಪಟ್ಟಿವಿ, ಎಷ್ಟೆಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಕ್ಕೆ ಹೋದ್ವಿ. ಎಲ್ಲೋ ಒಂದು ಕಡೆ ಆ ಚೀಲಕ್ಕೆ ಒಂದು ರಂಧ್ರ ಬಿತ್ತು, ಎಲ್ಲ ಸೋರಿ ಹೋಯ್ತು. ಒಂದು ಮೆಡಿಕಲ್ ಬಿಲ್ಲಿಂದ ಎಲ್ಲ ಮುಚ್ಕೊಂಡು ಹೋಯ್ತು. ಮೊನ್ನೆ ಯಾರ ಹತ್ರ ಮಾತಾಡ್ತಾ ಇದ್ದೆ, ಅವರು ಸ್ವಲ್ಪ ಆರೋಗ್ಯ ಸಮಸ್ಯೆ, ಬೇರೆ ಊರಲ್ಲಿ. ಅವ್ರು ಹೇಳಿದ್ರು, ಇಲ್ಲ ಸಾರ್, ನಾವು ಇದಕ್ಕಂತಳಿ ಒಂದು ಪ್ರಾಪರ್ಟಿಗೋಸ್ಕರ ಸುಮಾರು ಲಕ್ಷ ಇಟ್ಕೋಬೇಕು ಅಂತ ಇಟ್ಕೊಂಡಿದ್ವಿ, ಅದು ಯಾವುದಕ್ಕೂ ಡೈವರ್ಟ್ ಮಾಡಿಬಿಟ್ವಿ. ಈಗ ಮನೆಯಲ್ಲಿ ಯಜಮಾನರಿಗೆ ಆರೋಗ್ಯ ಬೇಷ ಇಲ್ಲ, ಎಲ್ಲ ದುಡ್ಡು ಆ ಕಡೆ ಹೋಗ್ಬಿಡುತ್ತೆ, ಎಲ್ಲ ಹೋಗ್ಬಿಡ್ತು. ಯಾವುದಕ್ಕೂ ಇಟ್ಕೊಂಡಿರ್ತೀವಿ, ಯಾವುದಕ್ಕೂ ಆಗೋಗ್ಬಿಡುತ್ತೆ, ವರ್ಕೌಟ್ ಆಗ್ತಾ ಇಲ್ಲ. ಏನೋ ಮಾಡ್ಬೇಕಂತ ಇಟ್ಕೊಂಡು ಏನು ಹೇಳ್ತಾ ಇದ್ದೀನಿ, ಬಿತ್ತನೆ ಮಾಡಿದ್ದೀವಿ, ಬೀಜಗಳು ಒಳ್ಳೆ ಬೀಜ ಬಿತ್ತೀವಿ ಅಂತ ಅನ್ಕೊಳ್ತಾ ಇದ್ದೀವಿ ನಾವು, ಆದರೆ ಫಲ ಬರ್ತಾ ಇಲ್ಲ. ನಾವು ಇನ್ನು ಹಗ್ಗನ ಪರ್ವತ ಪುಸ್ತಕ ಭಾಳ ಡೀಟೇಲ್ ಆಗಿ ಹೋದ್ರೆ ಹೇಳುತ್ತೆ, ಇನ್ನೂ ಮುಂದೆ ಹೋದ್ರೆ ಇನ್ನೂ ಭಾಳ ಡೀಟೇಲ್ ಆಗಿ ಹೇಳುತ್ತೆ. ಅದು ಕೂಡ ಹೇಳ್ಬಿಡ್ತೀನಿ, ಟೈಮ್ ಮುಗಿಸ್ಬಿಡ್ತೀನಿ. ಯಾಕಂದರೆ ಜಕರೆ ಮುಟ್ಕೊಂಡ್ರೆ ಇನ್ನು ಮೇಲೆ ಜಕರೆ ಬಗ್ಗೆ ಸ್ವಲ್ಪ ಮಾತಾಡೋಣ ಅನ್ಕೊಂಡು. ಯಾಕಂದರೆ ಅದರಲ್ಲಿ ಬಹಳ ವಿಷನ್ಸ್, ದರ್ಶನಗಳಿದ್ದಾವೆ, ಕನಸುಗಳಿದ್ದಾವೆ. ಮೃಗಗಳು, ಅದು ಇದು ದೂತರು ಅಂತೇಳಿ. ದೇವ್ರ ಕೃಪೆ ಇದ್ರೆ ನಾವು ಪ್ರೇಯರ್ ಮಾಡೋಣ. ದೇವ್ರ ಕೃಪೆ ಇದ್ರೆ ಸ್ವಾಮಿ ನಮ್ಮ ಹತ್ರ ಆ ಕನಸುಗಳ ಮುಖಾಂತರ, ಯಾಕಂದರೆ ದಾನಿಯೇಲನ ಕನಸುಗಳು, ವಿಷನ್ಸು ಬೇರೆ, ಆಮೇಲೆ ಜಕರಿನಲ್ಲಿ ಬಹಳ ಇದ್ದಾವೆ, ಆಮೇಲೆ ಪ್ರಕಟಣೆ ಪುಸ್ತಕದಲ್ಲಿ ಯೋಹಾನನ, ಎಲ್ಲರೂ ನಾವೆಲ್ಲ ಮಾತಾಡ್ತೀವಿ 5 ರೊಟ್ಟಿ 2 ಮೀನು 5,000 ಮಂದಿ, ಅವೆಲ್ಲ ಒಳ್ಳೇದಿಲ್ಲ ಅಂತಲ್ಲ. ಸ್ವಲ್ಪ ನಾವು ಆತ್ಮಿಕವಾಗಿ ಬೆಳೆಯುವಂಥ ಪ್ರಯತ್ನ ಮಾಡೋಣ.
ಯಾಕೆ ಸ್ವಾಮಿ ಈ ದರ್ಶನಗಳಿಂದ ನಮ್ಮ ಹತ್ರ ಮಾತಾಡಿದ್ದಾನೆ? ಈ ಜಕರ್ಯನಲ್ಲಿ ಬಹಳ ಬಹಳ ವಿವಿಡ್ ಆಗಿ, ಬಹಳ ಸ್ಪಷ್ಟವಾಗಿ ಸ್ವಾಮಿ ಅಲ್ಲಿ ಮೆಸ್ಸೈಯನನ್ನು ತೋರಿಸ್ತಾನೆ, ಯೇಸು ಸ್ವಾಮಿನ ತೋರಿಸ್ತಾನೆ. ಅದರಲ್ಲಿ ದೇವರ ಚಿತ್ತವನ್ನು ಪ್ರಕಟ ಮಾಡ್ತಾನೆ, ದೇವರ ನಿರ್ಣಯವನ್ನು ಪ್ರಕಟ ಮಾಡ್ತಾನೆ, ಮುಂದೆ ನಿನಗೆ ಏನಾಗುತ್ತೆ ನ್ಯಾಯ ತೀರ್ಪಿನ ದಿವಸ ಪ್ರಕಟಣೆ ಮಾಡ್ತಾನೆ. ಎಲ್ಲವನ್ನ ಕನಸು ರೂಪದಲ್ಲಿ ಜಕರ್ಯನಿಗೆ ಹೇಳ್ತಾನೆ. ಪವಿತ್ರಾತ್ಮ ದೇವರು ಅದನ್ನು ಬರೆಸ್ತಾನೆ. ಜಕರ್ಯ, ಮಗನೇ, ನೀನು ಏನೇನು ಕಂಡಿ ಅವೆಲ್ಲ ಬರೀಯಪ್ಪ, ನಿನಗೆ ನನಗೆ ಪಾಠ. ಹಗ್ಗಾಯನ ಪುಸ್ತಕದಲ್ಲಿ ಹೇಳ್ತಾ ಗೊತ್ತಾ, ನೀವು ಹಾಕುವಂಥ ಹಣದ ಚೀಲ ತೂತಿನದು. ಮನೆಗೆ ಹೋಗಿ ಓದಿ. ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಎಷ್ಟು ಆಲೋಚನೆ ಮಾಡ್ತಾ ಇದ್ದೀವಿ, ಎಷ್ಟು ಮಕ್ಕಳಿಗೆ ಒಂದು ಉನ್ನತವಾದ ಎಜುಕೇಶನ್ ಕೊಡ್ಬೇಕಂತೀವಿ, ಎಷ್ಟೆಲ್ಲ ಫರ್ನಿಚರ್ಸ್ ತರಬೇಕಂತೀವಿ, ಎಲ್ಲ ಮಾಡ್ಯುಲರ್ ಕಿಚನ್ ಮಾಡ್ಬೇಕಂತೀವಿ, ಹೌದಾ? ಓಪನ್ ಕಿಚನ್ ಮಾಡ್ಬೇಕಂತೀವಿ, ಎಲ್ಲ ಒಂದು ಡೋರ್ಗಳಿಗೆಲ್ಲ ಗೋಡೆಗಳಿಗೆ ಇಂಥವೆಲ್ಲ ಹಾಕ್ಬೇಕಂತ ಅನ್ಕೊಂತೀವಿ. ಏನು ಮಂಜು, ಇಂಥವೆಲ್ಲ ಹಾಕ್ಬೇಕು ನಾನು ಅನ್ಕೊಂತ ಇದ್ದೀನಿ ಮಂಜು, ಮಾಡ್ಬೇಕಂತೀವಿ. ಆಗವಲ್ದು. ಮತ್ತೆ ಬರೀ ಸುಣ್ಣ ಹೊಡಿತೀವಿ, ಮತ್ತೆ ಡಿಸ್ಟೆಂಪರ್ ಹೊಡಿತೀವಿ, ಎಮೋಷನ್ ಹೊಡಿತೀವಿ. ಅವ್ರು ಹೇಳ್ತಾರೆ, ಮಂಜು ಬಂದು ಹೇಳ್ತಾರೆ, ಹಣ ಇದು ಹಾಕಿರೋ ಒಂದು 20 ವರ್ಷ ಕುಯ್ ಕುಯ್ ಅನ್ನಂಗಿಲ್ಲ ಅಂತಾರೆ. ಹೌದು, ಮಾಡ್ಬೇಕಂತೀನಿ, ಆಗವಲ್ದು ಅಲ್ಲ. ಇದೆಲ್ಲ ಈ ಬೇತಂಚರ್ಲ, ಕಡಪ, ಆಂಧ್ರ ಸವಾಸ ಬೇಡ, ಒಂದು ಒಳ್ಳೆ ಗ್ರಾನೈಟ್ ಹಾಕೋಣ ಅಂತ ಅನ್ಕೊಂತೀನಿ. ಅಲ್ಲ, ಅನ್ಕೊಂತೀನಿ ನಾನು. ಪಾಪಿ ಮುಂಡೆದು ಆಗವಲ್ದೆ. ಯಾಕೆ? ನಾನು ಹಾಕುವಂಥ ಹಣದ ಚೀಲಕ್ಕೆ ತೂತಿದೆ. ಅರ್ಥ ಆಗ್ತಾ ಇದೆಯಾ? ಎಷ್ಟು ತಿನ್ನಬೇಕು ತಿನ್ನಬೇಕು ತಿನ್ನಬೇಕು, ಅಂತ ಆಂಬೋದು ತಿನ್ನಂಗೆ ಅಂಬೋ ಅಂಬೋ ಅಂಬ ತಿನ್ನೋದು. ಆದರೆ ಹೊಟ್ಟೆ ಸು ಕಡಿಮೆ ಆಗ್ತಾ ಇಲ್ಲ. ಎಷ್ಟು ತಿಂದರೂ ಹೊಟ್ಟೆ ಸು ಕಡಿಮೆ ಆಗ್ತಾ ಇಲ್ಲ. ಡಾಕ್ಟರ್ ಹತ್ರ ಹೋದ್ರೆ ಅಂತಾರೆ, ನಿನಗೇನು ಎಂಜೈಮ್ಸ್ ಪ್ರಾಬ್ಲಮ್ ಇದೆ ಅಂತಾನ. ಚಳಿಗಾಲ ಎಷ್ಟು ಒದಕಬೇಕಂತ ಓದ್ಕೊಂಡ್ರೆ ಕೂಡ ಚಳಿ ಕಡಿಮೆ ಆಗ್ತಾ ಇಲ್ಲ. ಅರ್ಥ ಏನು ಗೊತ್ತಾ? ತೃಪ್ತಿ ಇಲ್ಲದಂಥ ಜೀವಿತ. ಏನು ಮಾಡ್ಬೇಕು ಅನ್ಕೊಂತೀನಿ, ಮಾಡೋಕ್ಕಾಗ್ತಾ ಇಲ್ಲ. ಇಷ್ಟು ತಿಂದರೆ ಕೂಡ ಹೊಟ್ಟೆಗೆ ತೃಪ್ತಿ ಆಗ್ತಾ ಇಲ್ಲ. ಎಷ್ಟು ಸಂಪಾದನೆ ಮಾಡ್ಕೊಂಡ್ಬರ್ತೀನಿ, ಈಡಾಗ್ತಾ ಇಲ್ಲ. ಸ್ವಾಮಿ ಹೇಳ್ತಾನೆ ಗೊತ್ತಾ, ಅದೇ ಲೋಕಕ್ಕೆ ಹೋಗ್ಬಿಟ್ಟು ನಾವು ಟ್ಯಾಕ್ಸ್ ಕನ್ಸಲ್ಟೆಂಟ್ ಹತ್ರ ಹೋಗಿ ನಾನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡುವಾಗ ಆತ ಹೇಳ್ತಾನೆ, ಸರ್ ಇದು ಮಾಡಿದ್ರೆ ಇಷ್ಟು ಬರುತ್ತೆ, ಅದು ಮಾಡಿದ್ರೆ ಅಷ್ಟು ಬರುತ್ತೆ. ಡಾಕ್ಟರ್ ಹತ್ರ ಹೋದ್ರೆ ಹೇಳ್ತಾನೆ, ಹೌದಾ ಚಳಿ ಇದೆ, ಒಳಗಡೆ ವೈರಲ್ ಇನ್ಫೆಕ್ಷನ್ ಆಗಿದೆ. ಆದರೆ ಬೈಬಲ್ ಹೇಳುತ್ತೆ, ವಾಕ್ಯ ಹೇಳುತ್ತೆ, ಹೌದಾ ನೀನು ಇಷ್ಟು ಓದ್ಕೊಂಡ್ರು ಕೂಡ ನಿನ್ನ ಚಳಿ ಕಡಿಮೆ ಆಗ್ತಾ ಇಲ್ಲ, ಎಷ್ಟು ಊಟ ಮಾಡಿದ್ರೆ ಕೂಡ ನಿನಗೆ ಹಸಿವು ಕಡಿಮೆ ಆಗ್ತಾ ಇಲ್ಲ, ಎಷ್ಟು ಸಂಪಾದನೆ ಮಾಡಿದ್ರೆ ಕೂಡ ಅದು ಚೀಲದಲ್ಲಿ ಹಣ ಉಳಿತಾ ಇಲ್ಲ. ಫಸ್ಟ್ ಒಂದು ಕೆಲಸ ಮಾಡು. ಎಲ್ಲರೂ ಹೇಳ್ರಿ, ಫಸ್ಟ್ ಒಂದು ಕೆಲಸ ಮಾಡು. ಬಗಲಾಗಿದ್ದ ಹೇಳ್ರಿ, ಫಸ್ಟ್ ಒಂದು ಕೆಲಸ ಮಾಡು. ನಕ್ಷತ್ರ ಗಟ್ಟಿಗೆ ಹೇಳು, ಫಸ್ಟ್ ಒಂದು ಕೆಲಸ ಮಾಡಂತೆ ಬಡ್ದು ಹೇಳಕ್ಕಿಗೆ. ಫಸ್ಟ್ ಒಂದು ಕೆಲಸ ಮಾಡು. ಫಸ್ಟು ನೀನು ಕೇಳುವ ಏನು ಕೆಲಸ ಮಾಡಬೇಕಂತ. ಇವಾಗ ನಿಮಗೆ ಬೆಂಕಿ ಹೆಚ್ಚಿದೆ, ಇವಾಗ ಕೇಳಿಸ್ಕೇಳ್ರಿ. ನೀನು ಕೇಳೋದು ಕೇಳಿದೆ, ಆತ ಹೇಳೋದು ಹೇಳೇನ, ಈಗ ಐತೆ ಪೀಕ್ಲಾಟ. ವಾಕ್ಯ ಹೇಳುತ್ತೆ, ಮೊದಲು ಹೋಗಿ ದೇವಾಲಯವನ್ನು ಸರಿಪಡಿಸು. ಮೊದಲು ಹೋಗಿ ದೇವಾಲಯವನ್ನ ಸರಿಪಡಿಸ್ಬೇಕಂತೆ. ಮಲೆನಾಡಿಗೆ ಹೋಗಿ ಮರವನ್ನು ತಗೊಂಬ ಅಂತ ಹೇಳ್ತಾನೆ. ದೇವಾಲಯದ ಕೊರತೆ ಏನಿದೆಯೋ ಫಸ್ಟ್ ಅದು ಸರಿಪಡಿಸಿದ್ರೆ ಆಗ ಇವೆಲ್ಲವೂ ತಂತಾನೆ ರೆಡಿ ಆಗ್ತವಂತೆ. ನಾನು ಚರ್ಚ್ ಬಿಲ್ಡಿಂಗ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈ ಕೊರತೆ ಒಂದು ಭಾಗ. ದೇವಾಲಯಗಳಲ್ಲಿ ಇವತ್ತು ಆತ್ಮಗಳ ಕೊರತೆ ಇದೆ. ದೇವಾಲಯಗಳಲ್ಲಿ ಇವತ್ತು ಆತ್ಮಗಳ ಕೊರತೆ ಇದೆ. ನಿನ್ನ ಪಕ್ಕದಲ್ಲಿರ್ತಕ್ಕಂಥ ಆ ವ್ಯಕ್ತಿಯ ಆತ್ಮ ಏನು ರೋದನೆ ಇದೆ ನಿನಗೆ ಅರ್ಥ ಆಗಲ್ಲ. ನಿನ್ನ ಪಕ್ಕದಲ್ಲಿರ್ತಕ್ಕಂಥ ಸಹೋದರಿ ಅವಳ ಮೂಕ ವೇದನೆ ನಿನಗೆ ಅರ್ಥ ಆಗಲ್ಲ. ಅವಳ ಕಣ್ಣೀರು ನಿನಗೆ ಕಾಣ್ತಾ ಇಲ್ಲ. ನಿನ್ನ ಪಕ್ಕದಲ್ಲಿರ್ತಕ್ಕಂಥ ಸಹೋದರನಲ್ಲಿ ಅವನ ಮನೋವೇದನೆ ನಿನಗೆ ಅರ್ಥ ಆಗ್ತಾ ಇಲ್ಲ. ಬರ್ತೀವಿ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತೀವಿ. ವಿ ಡು ನಾಟ್ ನೋ ದ ಮೀನಿಂಗ್ ಆಫ್ ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ ಆಗಬೇಕು ಅಂದರೆ ನೀನು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸ್ಬೇಕಷ್ಟೇ. ಕಾಟಾಚಾರವಾಗಿ ಪ್ರೈಸ್ ದ ಲಾರ್ಡ್ ಅಂತ ಶೇಕ್ ಹ್ಯಾಂಡ್ ಮಾಡ್ಕೊಂಡು ಹೋಗೋದು ಸಂಪ್ರದಾಯ ಅಲ್ಲ. ಅದು ಗೊಡ್ಡು ಸಂಪ್ರದಾಯ. ನಾವು ಇಲ್ಲಿ ನಾವು ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತೀವಿ, ಅಲ್ಲಿ ಮುಂದೆ ಸ್ತೋತ್ರಂ ಅಂತ ಒಬ್ಬರು ಹೇಳ್ತಾರೆ, ಇನ್ನೊಂದು ಕಡೆ ಜೈ ಮಸಿ ಅಂತ ಹೇಳ್ತಾರೆ. ಸಂಪ್ರದಾಯ ಆಗ್ತಾ ಇದೆ. ಇವತ್ತು ನಾನು ಹೋಗಿ ಈ ಸಹೋದರನಿಗೆ ಪ್ರೈಸ್ ದ ಲಾರ್ಡ್ ಅಂತ ಹೇಳುವಾಗ ದೇವರಿಗೆ ಮಹಿಮೆ ಆಗಬೇಕಂದ್ರೆ ನಾನು ಈತನನ್ನು ನನ್ನಂತೆ ಪ್ರೀತಿಸಬೇಕು, ಆತನು ನನ್ನನ್ನು ನನ್ನಂತೆ ಪ್ರೀತಿಸಬೇಕು. ಕೊಡುವುದರ ಮೂಲಕ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನನಗೋಸ್ಕರ ನೀನು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಆಗಬೇಕು, ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಆಗಬೇಕು. ಅದು ಸ್ವಾಮಿ ಹೇಳಿದ್ದು, ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸು. ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ದೇವರ ಕಡೆ ತಿರುಗಿಕೊಳ್ಳ್ರಿ.
ಲೋಕದ ಕಡೆ ತಿರುಗಿ ನಾವು ಏನೆಲ್ಲ ಮಾಡ್ತಾ ಇದ್ದೀವಿ. ಬಹಳ ವೇದನೆಯ ಮಾತು ಇದು. ಬಿಡುಗಡೆಯಾಗಿ ಬಂದಿದ್ದಾರೆ, ಲಕ್ಷಾನುಗಟ್ಟಲೆ ಜನರು ಹೋಗಿದ್ದಾರೆ, ಅಲ್ಲಿ ಸಿಕ್ಕಾಪಟ್ಟೆ ಜನ ಸತ್ತು ಹೋಗಿದ್ದಾರೆ. ಕೇವಲ ಹೆಚ್ಚು ಕಡಿಮೆ 50,000 ಜನ ಮಾತ್ರ ಬಂದರೆ. 18 ವರ್ಷ ಆಯಿತು ಅವರು ದೇವ್ರ ಕಡೆ ತಿರ್ಕೊಂಡಿಲ್ಲ. ಎಂಥ ಮೊಂಡು ಸ್ವಭಾವ ಅವ್ರದ್ದು. ನಾವು ಅನ್ಕೊಂತೀವಿ ಬದುಕಿ ಬಂದವರೆಲ್ಲ ದೇವರ ಮುಂದೆ ಬಹಳ ನಿಷ್ಣಾತರು, ಬಹಳ ಭಕ್ತಿವಂತರು, ಭಕ್ತಿ ರಸದಲ್ಲಿ ಓಲಾಡಿ ತೇಲಾಡಿ ಮಿಂದೆದ್ದ ಜನರು. ಇಲ್ಲ, ಲೋಕರೀತಿ ಅನ್ಕೋಬೋದು, ಬಚಾವಾಗಿ ಬಂದ್ರಪ್ಪ, ದೇವರೇ ಕಾಪಾಡ್ದ, ನಿಜವಾಗ್ಲೂ ಅವರ ಒಳ್ಳೆ ಕೆಲಸಗಳೇ ಅವ್ರನ್ನ ಕಾಪಾಡ್ತು, ಪೂರ್ವಜನ್ಮ ಸುಕೃತ್ಯ ಪುಣ್ಯಾತ್ಮ. ಇಲ್ಲ, ಅಂಥವೆಲ್ಲ ಇಲ್ಲ. ಸ್ವಾಮಿ ಹೇಳ್ತೇನೆ, ಉದ್ದೇಶಪೂರ್ವಕವಾಗಿ ನಾನು ವಾಪಸ್ ಕರ್ಕೊಂಬಂದೀನಿ. ಉದ್ದೇಶಪೂರ್ವಕವಾಗಿ ಸ್ವಾಮಿ ನೀನು 2025 ಕರ್ಕೊಂಬಂದಿದ್ದಾನೆ. ಆ ಉದ್ದೇಶ ನೆರವೇರಬೇಕು ಅಂದರೆ ಫಸ್ಟ್ ಸ್ವಾಮಿ ಹೇಳ್ತಾನೆ, ನನ್ನ ಕಡೆಗೆ ತಿರುಗಿಕೊಳ್ಳ್ರಿ. ಯಾಕೊಬ್ಬ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ನೀವು ನನ್ನ ಕಡೆಗೆ ಬನ್ನಿರಿ, ಆಮೇಲೆ ನಾನು ನಿಮ್ಮ ಕಡೆ ಬರ್ತೀನಿ. ಫಸ್ಟ್ ಆಜ್ಞೆ, ಆಮೇಲೆ ಆಶೀರ್ವಾದ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಆಗ ಇದೆಲ್ಲವೂ ನಿಮಗೆ ಸಿಗಲ್ಪಡುವುದು. ಬಹಳಷ್ಟು ಪಾಯಿಂಟ್ಸ್ ಇದ್ದಾವೆ. ಲೆಟ್ ಅಸ್ ಗೆಟ್ ಇನ್ ಟು ಸೀರಿಯಸ್ ಬಿಸ್ನೆಸ್. ಸ್ವಲ್ಪ ನಾವು ಒಂದು ಏನು ಹೇಳ್ತೀರಾ, ಸೀರಿಯಸ್ ಆಗಿ, ಏನು ಹೇಳ್ತೀರಾ, ಬಹಳ ಸೀರಿಯಸ್ ಆಗಿ ಬಹಳ ಗಂಭೀರವಾಗಿ ನಾವು ದೇವರ ಹತ್ತಿರ ಹೋಗ್ಬೇಕು. ಸುಮ್ಮನೆ ಏನಂತ ನಾಮಕೋಸ್ತೆ ಅಲ್ಲ, ಲೀಜರ್ ಆಗಿ ಟೇಕನ್ ಫಾರ್ ಗ್ರಾಂಟೆಡ್, ಚಲ್ತಾ ನೋ ಪ್ರಾಬ್ಲಮ್. ಇಲ್ಲ, ತೀರ್ಮಾನ ಮಾಡಿ ಇವತ್ತು, ಸ್ವಾಮಿ ನಾನು ನಿನ್ನ ಕಡೆ ತಿರುಗ್ತೀನಿ ಸ್ವಾಮಿ. ಕಳೆದ ವರ್ಷ ಏನೇನೇನೇನು ಬಿಡ್ಬೇಕು ಅನ್ಕೊಂಡಿದ್ನೋ ಅವೆಲ್ಲವನ್ನು ಸಂಪೂರ್ಣ ಬಿಟ್ಬಿಡ್ತೀನಿ ಸ್ವಾಮಿ. ಹೊಸ ವರ್ಷಕ್ಕೆ ನನ್ನ ಇರಿಸಿದೀಯಾ, ನನ್ನ ಒಳ್ಳೆತನದಿಂದಲ್ಲ. ನಾನೇನು ಈ ವರ್ಷ ಈ ಸಾಧನೆ ಮಾಡಬೇಕು, ಲಾಸ್ಟ್ ಇಯರ್ ಮಾಡೋಕ್ಕಾಗಿಲ್ಲ, ಹೆಂಗನ್ನಾಗಲಿ 3-6 ರನ್ ಆಗಲಿ 6-3 ರನ್ ಆಗಲಿ ಅಂತ ಅನ್ಕೊಂಡ್ರೆ ನೀನು ಸಿಗೋದು 6/3, 26 ಕೂಡ ಹೋಗೋದಿಲ್ಲ. 6-3 ಆಗಲಿ 3-6 ಆಗಲಿ ಅವೆಲ್ಲ ಅಲ್ಲಿ ಬಳ್ಳೊಳ್ಳಿ ವ್ಯಾಪಾರ ಮಾಡೋಕ್ಕಲ್ಕಷ್ಟೇ. ನೀನು ಏನಾದರೂ ಸಾಧನೆ ಮಾಡ್ಬೇಕಾದ್ರೆ ಸ್ವಾಮಿ ಹೇಳ್ತಾನೆ, ವೆರಿ ಗುಡ್, ನಿನಗೊಂದು ಅವಕಾಶ ಕೊಡ್ತಾ ಇದ್ದೀನಿ, ಫಸ್ಟ್ ನನ್ನ ಕಡೆ ತಿಳ್ಕೊ, ರಿಪೆಂಟ್. ಸ್ನಾನಿಕನಾದ ಯೋಹಾನ ಹೇಳ್ದ, ಎಲ್ಲ ಈ ಸರ್ಪ ಜಾತಿ, ಯಾರಿಗೆ ಹೇಳ್ದ? ಎಲ್ಲ ಈ ಸರ್ಪ ಸಂತತಿ, ಪಶ್ಚಾತ್ತಾಪ ಪಡು. ಇವತ್ತು ನಾನು ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ, ಆಫ್ ದ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಹೇಳಬಾರ್ದದನ್ನು ಸಾಧ್ಯವಾದರೆ ಡಿಲೀಟ್ ಮಾಡಿ. ಇವತ್ತು ವಿಶ್ವಾಸಿ ಅನ್ನಿಸಿಕೊಳ್ಳುವಂಥ ಜೀವಿಯಲ್ಲಿ ನಿಜವಾದ ರಕ್ಷಣೆ ನಾವು ಹುಡುಕಬೇಕಾಗಿದೆ. ಇವತ್ತು ನಾನು ರಕ್ಷಿಸಲ್ಪಟ್ಟಿದ್ದೀನಿ ಅಂದರೆ ನಿಜವಾಗ್ಲೂ ನನ್ನ ರಕ್ಷಣೆ ಇನ್ನೂ ಜೀವಂತವಾಗಿದೆಯಾ ಅಂತ ಹುಡುಕುವಂಥದ್ದು ದರಿದ್ರ ಸನ್ನಿವೇಶ ಬಂದಿದೆ. ಇವತ್ತು ನಮ್ಮ ಪರಿಸ್ಥಿತಿ ಆಗಿದೆ. ನಾವು ಹಾಡಾಡ್ತೀವಿ, ಭಜನೆ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ವರ್ಷಿಪ್ ಮಾಡ್ತೀವಿ. ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ರಾಬಾ ಸಂದೋ ರಿಖರಿ ಅಬ ಅನ್ಯ ಭಾಷೆಯಲ್ಲಿ ಕೂಡ ಯಾಕೆ ಎದುರಿಗಿದ್ದವ್ರನ್ನ ಮಣ್ಣು ಮುಚ್ಚಿಬಿಡ್ತೀವಿ ನಾವು. ಟಂಗ್ ಸ್ಪೀಕಿಂಗ್, ಟಂಗ್ ಟಾಕಿಂಗ್ ಬಿಲೀವರ್ ಅಂತ ಅನ್ಕೊಂಡ್ಬಿಡ್ತೀವಿ. ಆದರೆ ವಾಕ್ಯ ಹೇಳ್ತೆ, ಸ್ವಾಮಿ ಹೇಳ್ತಾನೆ, ನನ್ನ ಕಡೆ ತಿರುಕೋ. ಈ ಹೊಸ ವರ್ಷದಲ್ಲಿ 2ನೇ ವಾರದಲ್ಲಿ ನಾವು ಬಂದಿದ್ದೀವಿ. ಇನ್ನು ಮುಂದೆ ಪ್ರಯಾಣ ಬಹಳ ಬಹು ದೂರಪ್ಪು ಬಾಟ ಸಾರಿ, ಇನ್ನು ಬಹಳ ದೂರ ನಮ್ಮ ಪ್ರಯಾಣ ಇದೆ. ಸ್ವಾಮಿ ಹೇಳ್ತಾನೆ, ನನ್ನ ಕಡೆ ತಿರುಕೋ. ನೀನು ನನ್ನ ಕಡೆ ತಿರುಕೊಂಡ್ರೆ ಆಗ ನಿನ್ನ ಜೀವನದಲ್ಲಿ ಏನೇನಾಗಬೇಕು ಎಲ್ಲ ನಾನು ಮಾಡ್ತೀನಿ. ಮುಂದಿನ ದಾರಿ ಅಸ್ಪಷ್ಟ, ಮುಂದಿನ ತಿರುವುಗಳು ಅಗೋಚರ. ಯಾವ ಟರ್ನ್ ಹೆಂಗೈತೋ, ಎಲ್ಲಿ ಗಾಡಿ ಅಡ್ಡ ಬರ್ತತ್ತೋ, ಎಮ್ಮೆ ಬರುತ್ತೋ, ಕೋಣ ಬರುತ್ತೋ, ಏನು ಬರುತ್ತೋ ನಮಗೆ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ ಹಂಗೆ. ಅದಕ್ಕೆ ಸ್ವಾಮಿ ಹೇಳ್ತೇನೆ, ಕೀರ್ತನೆಗಾರ ಹೇಳ್ತೇನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ. ಸ್ವಾಮಿ ನನ್ನ ಹತ್ರ ಇದಾನಾ? ಪ್ರಶ್ನೆ ಮಾಡ್ಕೊ. ನನ್ನ ವೈಯಕ್ತಿಕ ಜೀವನದಲ್ಲಿ ಸ್ವಾಮಿ ನನ್ನ ಜೊತೆಗಿದಾನ? ಸ್ವಾಮಿ ಯಾವಾಗಲೂ ಜೊತೆಗಿರ್ತಾನೆ. ನಾನೇ ಸ್ವಾಮಿ ಕೈ ಬಿಟ್ಕೊಂಡು ದೂರ ಹೋಗ್ತೀನಿ. ಒಂದ್ಸಲ ಇಬ್ಬರು ವಯಸ್ಸಾದ ಗಂಡ ಹೆಂಡತಿ, ಇದು ಹೇಳಿ ಮುಚ್ಚಿಬಿಡ್ತೀನಿ, ಗಂಡ ಹೆಂಡತಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ರಂತೆ ಫಾರಿನ್ನಾಗ. ಗಂಡ ಮುಂದೆ ಕೂತು ಡ್ರೈವ್ ಮಾಡ್ತಾನೆ, ಹೆಂಡತಿ ಬ್ಯಾಕ್ ಬೆಂಚ್ ಹಿಂದೆ ಕೂತ್ಕೊಂಡಿದ್ಲು. ಎಷ್ಟೊಂದು ಕಾರುಗಳು ಹೋಗ್ತಾ ಇದ್ದಾವೆ. ಆಕೆ ಹಿಂಗ ನೋಡ್ತಾರೆ. ಎಲ್ಲ ಕಾರುಗಳಾಗ ಗಂಡ ಹೆಂಡತಿ ಬಗಲ ಕುಂತಾರ. ಗಂಡ ಹೆಂಡತಿ ಬಗಲ್ ಕಿಸ್ಕಂತ ಹಿ ಅನ್ಕೊಂತ ಹೋಗ್ತಾರ. ಅಜ್ಜಿಗೆ ಬೆಂಕಿ ಉರ್ತ, ತಾತ ಗಾಡಿ ಸೈಡಿಗೆ ಹಾಕಂದ್ಲ. ಏನಾಯ್ತವ, ಇದನ್ನ ಗಾಡಿ ಸೈಡಿಗೆ ಹಾಕು. ನಾ ಎಲ್ಲರೂ ನೋಡಿ ಹೆಂಗೆ ಮುಂದೆ ಕುಂತ ಹೋಗ್ತಾರ. ತಾತ ಅಂದ, ನಾನು ಒಲ್ಲೆ ಅಂದೆ, ನೀನೇ ಸೆಡ್ಕೊಂಡು ಹಿಂದೆ ಕುಂತಿಪ್ಪ, ಮುಂದೆ ಬಂದು ಕುತ್ಕೋಪ್ಪ. ಹೌದಲ್ಲ ಅಂದ್ಲ ಅವಾಗ ಎಲ್ಲಡಿಗೆ ತಿರ್ಕಂತ. ಬಹಳ ಸಲ ಒಂದು, ಸ್ವಾಮಿ ನನ್ನ ವಿಡಿಚಿ ಪೋವದ್ದು, ಸ್ವಾಮಿ ನನ್ನ ಒಂದು ಸಾರಿ ನೋಡು ಸ್ವಾಮಿ, ನಿನ್ನ ಕರುಣೆಯ ದೃಷ್ಟಿ ನಾ ಮೀದ ಚೂಪವಾ, ನೀ వెలుగు ನಾ ಮೀದ వెలిగింపವಾ. ಸಾಕು, ಡೈಲಾಗ್ ಸಾಕು, ಅವೆಲ್ಲ ಸಿನಿಮಾ ಡೈಲಾಗ್ಗಳು. ಸ್ವಾಮಿ ಚೂಪೇದಿ, వెలిಗಿದಿ ಎಲ್ಲ ಆಗೋಗ್ಬಿಡತ್ತೆ.
ಈಗ ನೀನು ಫಸ್ಟ್ ಸ್ವಾಮಿ ಹತ್ರ ಹೋಗ್ಬೇಕಷ್ಟೇ. ಏನೋ ಸ್ಟೈಲಾಗಿ ನಿಂತ್ಕೊಂಡು, ಸ್ವಾಮಿ ಒಂದು ಸಲ ನಿನ್ನ ದೃಷ್ಟಿ ನನ್ನ ಮೇಲೆ ಹಾಕು, ನನ್ನನ್ನು ಒಮ್ಮೆ ನೋಡು ಸ್ವಾಮಿ, ನಿನ್ನ ದಯಾಮಯ ಕರುಣ, ಹೌದು ಎಲ್ಲಾಮಯ ನಾನೇ, ನೀನು ಫಸ್ಟ್ ಮುಂದೆ ಬಾ ನಂದಾಮಯ ಅಂತಾನೆ ಸ್ವಾಮಿ. ಹಲ್ಲೆಲೂಯಾ. ಲೆಟ್ ಅಸ್ ಗೆಟ್ ಇನ್ ಟು ಸೀರಿಯಸ್ ಬಿಸ್ನೆಸ್ ವಿತ್ ಗಾಡ್. ಹೊಸ ವರ್ಷದಲ್ಲಿ ದೇವರಿಗೋಸ್ಕರ ವಿ ನೀಡ್ ಟು ಡೂ ಎಕ್ಸ್ಪ್ಲಾಯ್ಟ್ಸ್. ದೇವರಿಗೋಸ್ಕರ ನಾವು ಬಹಳ ಕೆಲಸಗಳು ಮಾಡಬೇಕು. ಸುಮ್ಮನೆ ಬಂದು ಕುಂತು ಬೆಂಚಿನ ಬಿಸಿ ಮಾಡಿ, ಚೇರ್ನ ಬಿಸಿ ಮಾಡಿ ಮತ್ತೆ ಅವೆಲ್ಲ ಎತ್ತಿಟ್ಟು ಹೋಗುವಂಥ ಜನಾಂಗಕ್ಕೆ ಸ್ವಾಮಿ ನಮ್ಮನ್ನು ಸೇರಿಸಿಲ್ಲ. ಸುಮ್ಮನೆ ಬಂದು ವಾರದಲ್ಲಿ ಇಲ್ಲಿ ಬರುವಂಥ ಒಳ್ಳೆ ಒಳ್ಳೆ ವಾಕ್ಯಗಳನ್ನ ಕೇಳಿಸೋಣ, ಅಬ್ಬ ಎಂತ ಭಾಗ ಪ್ರಣೀತನ, ಎಂತ ಭಾಗ ಚೊಪ್ಪೆ, చక్కగా చొప్పా. పాస్టర్ గారు ಬ್ರಹ್ಮಾಂಡమైన ವಾಕ್ಯಂ చెప్పినారు ಆ ಫಂಕ್ಷನ್ ಹಾల్లో. ಆ ಬ್ರಹ್ಮಾಂಡ ನಿನ್ನ ಕಡೆ ಏನು ಕೆಲಸ ಮಾಡ್ತಾ ಐತೆ? ಹೋದ ಸಲ ಕೂಡ ಬ್ರಹ್ಮಾಂಡ ಇತ್ತು, ಈ ವರ್ಷ ಕೂಡ ಬ್ರಹ್ಮಾಂಡ ಐತೆ, ಮುಂದಿನ ವರ್ಷ ಕೂಡ ಬ್ರಹ್ಮಾಂಡ ಇರ್ತದೆ. ನಿಂದು ಯಾವ ಅಂಡ ಐತೆ? ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು, ಅಭ್ಯಾಸ ಮಾಡ್ಕೊಂಡಿದ್ದೀವಿ. ನಮ್ಮ ಪ್ರೇಯರ್ ಜೀವನ, ನಮ್ಮ ವಾಕ್ಯ ಜೀವನ ಸ್ವಲ್ಪ ಸೀರಿಯಸ್ ಮಾಡ್ಕೊಂಡು, ವಾಕ್ಯ ಓದಕ್ಕೆ ಬರೋದಿಲ್ಲಲ್ಲ, ಹೆಚ್ಚು ಪ್ರಾರ್ಥನೆ ಮಾಡು, ಸ್ವಾಮಿ ನನಗೆ ವಾಕ್ಯ ಕಲಿಸೋದು. ಒಂದ್ಸಲ ಒಬ್ಬ ಸಹೋದರ ಒಂದು ಹಾಡು ಬರ್ದೀನಿ ಅಂದ. ಆಟೋದಲ್ಲಿ ಹೋಗ್ತಾ ಇದ್ದೆ, ಅವರು ಸರ್ ನಾನು ಕೂಡ ಹಾಡು ಬರ್ದೀನಿ ಸಾರ್ ಅಂದರು. ನನಗೆ ಸಂತೋಷ ಆಯಿತು, ವೆರಿ ಗುಡ್ ಅಂದ್. ಸ್ವಲ್ಪ ಮುಂದೆ ಹೋಗಿ ಅವರು ಏನು ಈ ಮನುಷ್ಯ ಏನು ಮಾತಾಡಂತ ಒಂದ್ಸಲ ಹಾಡು ತೋರಿಸಲ್ಲ ಅಂದರು. ವಿಶ್ವಾಸಿ, ಹಾಡು ತೋರಿಸಪ್ಪ ಅಂದೆ. ಆಟೋ ಸೈಡ್ಗೆ ಹಾಕಿದ, ಹಾಡು ಹಾಡಿದ, ಭಾಳ ಚೆನ್ನಾಗಿತ್ತು. ಇಷ್ಟು ಚೆನ್ನಾಗೈತಲ್ಲ ಅಂದೆ. ವಾಕ್ಯಗಳು ಕೂಡ ಬಹಳ ಚೆನ್ನಾಗಿದ್ದು, ನಮ್ಮ ನಾಟಿ ಸ್ಟೈಲ್ ಆಗಿದ್ದು. ಯಾವುದು ಬಂಡೆಟ್ಟಿ ಲ್ಯಾಂಗ್ವೇಜ್ನಾಗ, ನೀ ಬರ್ತೀಯಾ ಹಂಗೆ ಹಿಂಗೆ, ದೇವ್ರ ಹಾಡು ಮತ್ತೆ ಭಾಳ ಚೆನ್ನಾಗಿದ್ದಿಲ್ಲ ಬ್ರದರ್, ತುಂಬ ಚೆನ್ನಾಗಿದೆ ಅಂದೆ. ಸಾರ್ ದೇವ್ರಣೆ ಸರ್, ನಾನು ಒಂದನೇ ಕ್ಲಾಸ್ ಕೂಡ ಓದಿಲ್ಲ ಅಂದರು. ನಾನು ನಮ್ಮಂಗಿಲ್ಲ ಅಂದೆ. ಇಲ್ಲ ಸರ್ ನಾನು ಹಾಡು ಬರ್ತೀನಿ. ಮತ್ತು ಹೆಂಗೆ ನೀವು ಜ್ಞಾಪಕ ಇಟ್ಕೊಂಡು ಅಂದೆ. ಒಂದು ಸಣ್ಣ ಬುಕ್ ತೆಗೆದು ತೋರಿಸ್ದ, ಅದು ಏನೇನೋ ಅಕ್ಷರಗಳು ಬರ್ಕೊಳತ್ತ, ಅದು ನೋಡಿ ಕರೆಕ್ಟಾಗಿ ಆಡ್ತಾನೆ. ನಾನು ಇಷ್ಟು ವರ್ಷ ಟೀಚರ್ ಕೆಲಸ ಮಾಡಿ ಅದು ಓದಿ ಏನೇನು ಅರ್ಥ ಆಗಬಲ್ದು. ಅದು ಹಿಂಗೆ ಕನ್ನಡ ಅಕ್ಷರಗಳೇ, ಆತ ಹಾಡಕ್ಕೆ ಅದಕ್ಕೆ ಭಯ ಅನ್ಯ ಭಾಷೆಯಲ್ಲಿ ಬರ್ದಂಗೈತೆ. ನಾನು ಕೇಳಿದೆ ಇದು ಏನು ಅದು ಏನು ಅಂದೆ. ಸಾರ್ ನನಗೆ ದೇವರು ಇಂಥ ಲ್ಯಾಂಗ್ವೇಜ್ ಕಲಿಸ್ಕೊಟ್ಟಾನ, ನನ್ನ ಏನೇನು ವರ್ಡ್ಸ್ ಬರ್ತಾವಲ್ಲ ಅದನ್ನೆಲ್ಲ ನಾನು ಹಿಂಗೆ ಬರ್ಕೊಂಡಿರ್ತೀನಿ, ಅದು ಕರೆಕ್ಟ್ ಇದು ಓದು ಅಂದೆ. ಯಾವುದೋ ಪೇಪರ್ ಇದು ಓದು ಅಂದೆ, ಕರೆಕ್ಟಾಗಿ ಹೇಳ್ಬಿಟ್ಟು ಅದನ್ನು. ನಾನೇನು ಹೇಳ್ತಾ ಇದ್ದೀನಿ, ನಿನಗೆ ಓದಕ್ಕೆ ಬರಲ್ಲ, ಸ್ವಾಮಿ ನಿನಗೆ ಕಲಿಸ್ಕೊಡ್ತಾನೆ. ಪ್ರಾರ್ಥನೆ ಮಾಡಕ್ಕೆ ಬರಲ್ಲ, ಸ್ವಾಮಿ ನಿನಗೆ ಕಲಿಸ್ಕೊಡ್ತಾನೆ ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕಂತೇಳಿ. ನಾವು ಪ್ರಾರ್ಥನೆ ಮಾಡ್ಬೇಕು, ದೊಡ್ಡ ಶಬ್ದ ಕುತ್ಕೊಂಡ್ಬಿಡ್ತೀವಿ. ಯಾವಾಗನ್ನ ಕಣ್ ತೆಗಿತೀವೋ ಮಾರಾಯ, ಹಿಂಗ ಹಿಂಗ ಹಿಂಗ. ನಮ್ಮ ಸ್ಕೂಲಾಗ ಧ್ಯಾನ ಅಂತ ಮಾಡ್ತಾರೆ. ಆ ಧ್ಯಾನ ಮಾಡಕಲ್ಕ ಯಾವಳು ಕಣ್ ತೆಗಿತಾಳೆ ಅವ್ಳು ಬಡಿಯಕ್ಕಂತ ಇಬ್ರು ನಿಂತಿರ್ತಾರೆ. ಹಿಂಗ ಕ್ಲೋಸ್ ಯುವರ್ ಐಸ್. ಅವು ಕಣ್ಣು ಹಿಂಗ ಹಿಂಗ ಹಿಂಗ, ಅವು ಕಣ್ಣು ಮುಚ್ಚಕ್ಕೆ ಬುಗುಲು ಮಾಡ್ತಿರ್ತಾರೆ ಸಣ್ಣ ಸಣ್ಣ ಹುಡುಗರು. ಸೇಮ್ ಕ್ಯಾಟಿಗೆ ನಾನು ಯಾವಾಗ ನೋಡ್ತೀನಿ, ಓಹೋ ನಾವು ಕೂಡ ಹಂಗೆ ಮಾಡ್ತೀವಿ. ಎಷ್ಟೊತ್ತು ವರ್ಷಿಪ್ ಮಾಡ್ತಾನೆ ಈ ಪ್ರಕಾಶ್ ಬ್ರದರ್. ಮತ್ತೆ ಇನ್ನೊಂದು ಹಾಡು ತಗೊಂಡ, ಈ ಪ್ರಕಾಶ್ ಬ್ರದರ್ ಇನ್ನೊಂದು ಹಾಡು ತಗೊಂಡ, ಜಲ್ದಿ ಮುಗಿಸ್ಬೇಕಿಲ್ಲ. 15 ನಿಮಿಷ ಆಯ್ತು, ಮಲ್ಲ ಹಿಂಗೆ ಪಾಠ ಪಾಡ್ತಾರೆ. ಈ ಪಾಪ మళ్ళీ ఇప్పుడు ప్రియాంక సిస్టర్ వచ్చా, మళ్ళీ ఆయమ్మదే స్తోత్రం, అప్పుడే స్తోత్రం అయిపోయింది. ನಮಗೆ ಪ್ರಾರ್ಥನೆ ಕಣ್ಣು ಮುಚ್ಚಕ್ಕೆ ವ್ಯವಧಾನ ಅಭ್ಯಾಸ ಇಲ್ಲ. ಮನೆ ಮಾಡಿದಿರಲ್ಲ, ಕಣ್ಣು ಮುಚ್ಚಿರಲ್ಲ. ಇಲ್ಲಿ ಕೆಟ್ಟು ಬುಗುಲು, ಇಲ್ಲಿ ಯಾರು ಬಂದು ಬಡಿತಾರೋ, ಯಾರೋ ಚಾಕು ಹಾಕ್ತಾರೋ ಅಂತ ಕೆಟ್ಟು ಬುಗುಲು, ಅದು ಏನಿರಂಗಿಲ್ಲ. ಮತ್ತೆ ನಾವು ಮನೆಯಲ್ಲಿ ಪ್ರಾರ್ಥನೆ ಮಾಡಿ, ಮನೇಲಿ ಒಂದು 20 ನಿಮಿಷ ದೇವರೇ ಅಂತ ಮೊಣಕಾಲು ಹಾಕಿ ಕೈ ಎತ್ತಂದ್ರೆ ಇನ್ನಾಕಿ ನೋಡಿ ಹಿಂಗಂತ 7.5 ಗೋಡೆಗೆ ಹಾತಿದ್ದಂಗೆ ಅದವು. ಮನೆ ಕೈ ಎತ್ತಿ ಆರಾಧನೆ ಮಾಡಿದ್ರಲ್ಲ ಈ ಪ್ರಾಣಿಗಳು. ಇಲ್ಲಿ ಬಂದೊಂದು 2 ಕೈ ಮೇಲೆ ಎತ್ತರಿ ಹಿಂಗೆ ಏನೋ ಪಾರ್ಶ್ವವಾಯು ಬಂದಂಗೆ ಎತ್ತಾರೆ. ಹೇಳೋದಿಷ್ಟೇ, ಯಾವಾಗ ನೀನು ಮನೆಯಲ್ಲಿ ಚೆನ್ನಾಗಿ ಆ ಪ್ರಾರ್ಥನೆಯಲ್ಲಿ ನಿನಗೆ ಅದು ಅಭ್ಯಾಸವಾಗುತ್ತೋ, ಪ್ರಾರ್ಥನೆ ನಿನ್ನ ಜೀವನ ಅಂಗವಾಗುತ್ತೋ, ಈ ವರ್ಷಿಪ್ ಟೈಮಲ್ಲಿ ಯಾರು ನಿನ್ನ ಫೋರ್ಸ್ ಮಾಡೋದು ಬೇಕಾಗಿಲ್ಲ, ಯಾರು ನಿನ್ನ ಎನ್ಕರೇಜ್ ಮಾಡೋದು ಬೇಕಾಗಿಲ್ಲ, ಇಲ್ಲಿ ಯಾರು ಅಲ್ಲಿ ದೇವರ ವಾಕ್ಯಗಳನ್ನು ಹೇಳಿ ನಿಮಗೆ ಪ್ರೇರೇಪಣೆ ಮಾಡಬೇಕಲ್ಲ, ಕನೆಕ್ಟ್ ಆಗ್ಬಿಡ್ತೀವಿ ಇಮಿಡಿಯೇಟಾಗಿ, ಅಷ್ಟೇ ಮುಗಿದೋಯ್ತು. ಆರಾಧನೆಯಲ್ಲಿ ದೇವರ ಮಹಿಮೆಯನ್ನು ಗುರುತಿಸಿ, ದೇವರ ಮಹಿಮೆಯನ್ನು ಜ್ಞಾಪಿಸ್ಕೊಂಡು, ಒಂದೆರಡು ಚುಕ್ಕೆ ಕಣ್ಣೀರು ಬಂದು ಎಷ್ಟು ವರ್ಷ ಆಯ್ತು ನಿನ್ನ ಜೀವನದಲ್ಲಿ? ಯಾರನ್ನ ಬೈದ್ರೆ, ಯಾರನ್ನ ಅಂತ ಅಮ್ಮನ ಅಪ್ಪಂದು ಗಂಡ ನಿಮ್ಮಮ್ಮನ ಮನೆಯಲ್ಲೆಲ್ಲ ನಮ್ಮಮ್ಮ ಪ್ರಾರ್ಥನೆಯಲ್ಲಿ ಒಂದು ಹನಿ ಜಪ್ಪ ಅಂತ ಬರೋಂಗಿಲ್ಲ. ದೇವರ ಮಹಿಮೆಯನ್ನು ಗುರುತಿಸುವಂಥ ಆ ಒಂದು ಸೆನ್ಸಿಟಿವ್ನೆಸ್ ಹೋಗ್ಬಿಡ, ಸೂಕ್ಷ್ಮತೆ ಹೋಗ್ಬಿಡುತ್ತೆ ನಮಗೆ.
ಸುಮ್ಮನೆ ಆಡ್ತೀವಿ, ದೇವರೇ ನನಗೋಸ್ಕರ ನೀನು ಪ್ರಾಣ ಕೊಟ್ಟೆಯಪ್ಪ, ದೇವರೇ ನಿನ್ನ ಪಂಚ ಗಾಯಗಳಾಯ್ತು ಸ್ವಾಮಿ, ದೇವರೇ ಮುಳ್ಳು ಕಿರೀಟ. ಅದು ಅಭ್ಯಾಸ ಮಾಡಿ ಯಾರೋ ಹೇಳಿ 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 ನಾನು ರೂಪಿಬಿಟ್ರ. ನಾನು ದೇವರೊಟ್ಟಿಗೆ ಕನೆಕ್ಟ್ ಆಗ್ತಾ ಇದ್ದೇನೆ ನಿಜವಾಗ್ಲೂ. ಆತನು 10,000ಗಳಲ್ಲಿ ಶ್ರೇಷ್ಠನು, ನಕ್ಷತ್ರ, ಉದಯದ ತಾರೆ, ಯೆಹೂದ ಗೋತ್ರದ ಸಿಂಹ, ತಗ್ಗಿನ ತಾವರೆ. ಆತನ ಬಹಳ ಸೌಂದರ್ಯವಂತನ, ಬಹಳ ಬಹಳ. ಆದರೆ ವಾಕ್ಯ ಹೇಳುತ್ತೆ ಆತನಲ್ಲಿ ನೋಡತಕ್ಕ ಅಂದ ಚಂದಗಳು ಯಾವುದೂ ಇರಲಿಲ್ಲ. ಒಂದು ಹುಳುವಿನ ಹಾಗೆ ಸತ್ತ. ಹುಳುವಿನ ಹಾಗೆ ಸತ್ತ ಅಂದ್ರೆ ಏನು ಗೊತ್ತಾ? ಸೊಳ್ಳೆ ಬಂದು ಕುಯ್ ಪಟ ಅಂತ ಹೊಡೆದಾಗ ಅದು ಹೆಂಗಾಗಿರುತ್ತಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತಾ? ಹೊಟ್ಟೆ ಡುಮ್ಮಕ್ಕೆ ರಕ್ತ ಎಲ್ಲ ಹಂಗೆ, ರೆಕ್ಕೆಗಳು ಕುಯ್ ಇಲ್ಲ, ಪಚ್ಚಿಡಿ ಆಗ್ಬಿಟ್ಟಿರುತ್ತೆ. ನನ್ನ ಯೇಸು ನನಗೋಸ್ಕರ ನಿನಗೋಸ್ಕರ ಆ ರೀತಿ ಒಂದು ಹುಳುವಿನ ಹಾಗೆ ಸತ್ತ. ಪಾಪವ ಏನು ಮಾಡಲಿಲ್ಲ. ಪಾಪವನ್ನು ಅರಿಯದಂತ ದೇವರು ಪಾಪವಾದ ನನ್ನನ್ನು, ನಿನ್ನನ್ನು, ಪಾಪಿಯಾದ ನನ್ನನ್ನು ಬಿಡಿಸೋಕ್ಕೋಸ್ಕರ ಅದನ್ನು ಶಿಲುಬೆ ಮೇಲೆ ಪಾಪವಾದ. ತಂದೆಯಾದ ದೇವರಿಗೆ ತನ್ನ ಮಗ ಪಾಪವಾದದ್ದನ್ನು ನೋಡ್ಲಿಕ್ಕೆ ಆಗಲಿಲ್ಲ. ತನ್ನ ಒಂದು ಅಂಶ ಭೂಮಿಯ ಮೇಲೆ ಬಂದು ಪಾಪ, ಸಿನ್, ನಾಟ್ ಅ ಸಿನ್ನರ್, ಸಿನ್ ಆದಾಗ ದೇವರು ಅದಕ್ಕೆ ಸ್ವಾಮಿ ಅಂದ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು. ಅಲ್ಲಿರೋ ಜನರಿಗೆ ಗೊತ್ತಾಗ್ಲಿಲ್ಲ ಏನು, ಯಾಕೆ ಯಾರು ಕೈ ಬಿಟ್ಟರೆ ಅಂತಂದರೆ ಅವರಿಗೆ ಅಲ್ಲಿ ಕನೆಕ್ಟಿವಿಟಿ ಹೋಯ್ತು. ಆ ಕ್ಷಣದಲ್ಲಿ ಯಾವಾಗ ಶಿಲ್ಬೆ ಮೇಲೆ ಯೇಸು ಸ್ವಾಮಿ ಪಾಪವಾದ್ನೋ, ಯೆಹೋವ ದೇವರು ತನ್ನ ತಲೆ ತಿರ್ಸ್ಕೊಂಡ್ಬಿಟ್ಟ. ಪಾಪವನ್ನು ದ್ವೇಷಿಸುವಂತ ಯೆಹೋವ ದೇವರು. ಯೇಸು ಸ್ವಾಮಿ ವೇದನೆ ಬಂತು, ಅಯ್ಯೋ ದೇವರೇ ನನ್ನ ಕೈ ಬಿಟ್ಟಿ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ. ಯಾವಾಗ ನಾವು ಇದನ್ನು ನೆನೆಸ್ಕೊಳ್ತೀವೋ, ಯಾವಾಗ ತನ್ನ ತ್ಯಾಗವನ್ನು ನೆನೆಸ್ಕೊಳ್ತೀವೋ, ನಮಗೆ ಉತ್ಪ್ರೇಕ್ಷೆ ಮಾಡೋ ಅವಶ್ಯಕತೆ ಇಲ್ಲ. ಯಾರು ನಮ್ಮನ್ನು ಆರಾಧನೆ ಮಾಡ್ರಿ, ಬಾಯಿ ತೆಗಿರಿ, ಮಾತಾಡ್ರಿ, ಅನ್ಯ ಭಾಷೆಯಲ್ಲಿ ಮಾತಾಡ್ರಿ, ಸ್ತುತಿಸಿ ಹೇಳೋ ಅವಶ್ಯಕತೆನೇ ಇಲ್ಲ. ಕನೆಕ್ಟ್ ಆಗ್ಬಿಡ್ತೀವಿ ಇಮಿಡಿಯೇಟ್ ಆಗಿ. ಆ ಕ್ರೂಜೆ, ಆ ಶಿಲ್ಬೆ, ಆ ಸ್ವಾಮಿ, ನನ್ನ ಪಾಪಗಳು ಎಲ್ಲ ಜ್ಞಾಪಕ ಬರುತ್ತೆ, ಎಲ್ಲವನ್ನ ಮರ್ತೋಗ್ತೀವಿ. ಸ್ವಾಮಿ ಹೇಳ್ತಾನೆ, ನನ್ನ ಕಡೆಗೆ ತಿರುಗಿಕೊಳ್ರಿ. ಬಹಳ ವೇದನೆಯಿಂದ ಸ್ವಾಮಿ ಹೇಳ್ತಾನೆ, ನನ್ನ ಕಡೆ ತಿರುಗಿಕೊಳ್ರಿ. ಇವತ್ತು ಸ್ವಾಮಿ ನಿನಗೆ ಹೇಳುವಂಥ ಮಾತು, ಹೊಸ ವರ್ಷದಲ್ಲಿ ಆತನ ಕಡೆ ತಿರುಕೋ. ಭಕ್ತಿಯ ವೇಷ ಸಾಕು, ಪ್ರಾರ್ಥನೆಯ ಬೂಟಾಟಿಕೆ ಸಾಕು, ಸೇವೆಯ ಒಂದು ನಟನೆ ಸಾಕು. ಎಷ್ಟರ ಮಟ್ಟಿಗೆ ನೀನು ಕಮಿಟ್ ಆಗಿ ಮಾಡಿದ್ಯೋ ದೇವರಿಗೆ ನಿನಗೆ ಬಿಟ್ಟದ್ದು. ಒಂದು ವೇಳೆ ದೇವರಿಗೆ ಮಹಿಮೆ ತಾರದಂಥ ರೀತಿಯಲ್ಲಿ ನೀನು ಜೀವನ ಜೀವಿಸಿದ್ದೇ ಆಗಿದ್ದರೆ 2025ರಲ್ಲಿ ಬಿಗಿನಿಂಗಲ್ಲೇ ಸ್ವಾಮಿ ಹೇಳ್ತಿದ್ದಾನೆ, ನನ್ನ ಕಡೆಗೆ ತಿರುಕೋ. ನಿನ್ನ ಪಿತೃಗಳ ಮೇಲೆ ನಾನು ಬಹಳ ಕೋಪಗೊಂಡೆ. ಅವ್ರು ಯಾರು ಈ ಭೂಮಿಗೆ ಬರಲಿಲ್ಲ, ಈ ನಾಡಿಗೆ ಬರಲಿಲ್ಲ. ಎಷ್ಟೋ ಜನ 2024ರಲ್ಲಿ ಇಲ್ಲವಾಗಿ ಹೋದರು, ಏನೆಲ್ಲ ಆಗಿ ಹೋಗ್ಬಿಟ್ರು. ಸ್ವಾಮಿ ನಿನ್ನ ಕರ್ಕೊಂಬಂದಿದ್ದಾನೆ. ಅಂದ ಮಾತ್ರಕ್ಕೆ ನಾನು ಸಂಪನ್ನನಂತಲ್ಲ. 50,000 ಜನ ಹೆಚ್ಚು ಕಡಿಮೆ ಬಂದರು, ಆದರೂ 18 ವರ್ಷ ಸ್ವಾಮಿ ಅವ್ರನ್ನ ಕಾಯ್ತಾ ಇದ್ದ, ನೋಡ್ತಾ ಇದ್ದ, ಅವರಿಂದ ಏನಾದರೂ ಒಳ್ಳೆ ಸುದ್ದಿ ಬರುತ್ತಾ? ಏನೂ ಬರಲಿಲ್ಲ. ಸ್ವಾಮಿ ಹೇಳ್ತದಾನೆ, ನಿಮ್ಮ ತಂದೆ ತಾಯಿಗಳ ಮೇಲೆ ನಾನು ಬಹಳ ಕೋಪಗೊಂಡಿದ್ದೆ, ನಿಮ್ಮ ಮೇಲೆ ನಾನು ಕೋಪಗೊಳ್ಳೋದು ಬೇಡ, ನನ್ನ ಕಡೆ ತಿರುಕೋ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಜಕರಿಯನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ 1ನೇ ಪಾಯಿಂಟ್ ಹೇಳ್ತಾನೆ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ. ಅದನ್ನೇ ಯಾಕೋಬ 4:8 ಹೇಳ್ತಾನೆ. ಅದನ್ನೇ ಸುವಾರ್ತೆಗಳಲ್ಲಿ ಬಹಳ ಸಲ ಹೇಳಿದ್ದಾರೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು. ಪ್ರಾರ್ಥನೆ ಮಾಡೋಣ ಕಣ್ಣು ಮುಚ್ಚಿ. ಮಾಡಿದ ಪಾಪವನ ಮಾಡದಂತೆ, ಲೋಕದ ಆಸೆಗೆ ಬಲಿಯಾಗದಂತೆ, ಮಾಡಿದ ಪಾಪವನ ಮಾಡದಂತೆ, ಲೋಕದ ಆಸೆಗೆ ಬಲಿಯಾಗದಂತೆ, ನಿನ್ ಪ್ರೀತಿಯ ಈ ಜಗದಲ್ಲಿ, ನಿನ್ ಪ್ರೀತಿಯ ಈ ಜಗದಲ್ಲಿ ಸಾರಲು ನನ್ನನ್ನು ಮಾರ್ಪಡಿಸು, ತೋರಲು ನನ್ನನ್ನು ನೀ ನಡೆಸು, ಬದಲಾಯಿಸು ದೇವನೇ, ನನ್ನ ಉಪಯೋಗಿಸು ನಿನ್ನಲಿ, ಬದಲಾಯಿಸು
ಬದಲಾಯಿಸು ದೇವನೇ, ನನ್ನ ಉಪಯೋಗಿಸು ನಿನ್ನಲಿ, ನಿನ್ನ ಪ್ರೀತಿಯ ಜಗಕ್ಕೆ ಸಾರಲು, ನಿನ್ನಾಲಯವ ಕಟ್ಟಲು, ನಿನ್ನ ಪ್ರೀತಿಯ ಜಗಕ್ಕೆ ಸಾರಲು. ಎಲ್ಲರೂ ಹೇಳಿ, ನಿನ್ನಾಲಯವ ಕಟ್ಟಲು. ಬದಲಾಯಿಸು, ಬದಲಾಯಿಸು. ಅರ್ಥಪೂರ್ಣವಾಗಿ ಹೇಳಿ ಸ್ವಾಮಿ ಮುಂದೆ, ಎರಡು ಕೈಗಳನ್ನ ಮೇಲೆ ಕೆತ್ತಿ. ಉಪಯೋಗಿಸು ನಿನ್ನಲಿ. ಹೇಳ್ತೀರಾ ಮತ್ತೊಮ್ಮೆ? ಬದಲಾಯಿಸು. ಲಾರ್ಡ್ ಚೇಂಜ್ ಮೀ. ಸ್ತೋತ್ರ ಸ್ವಾಮಿ. ನಿನ್ನ ಪ್ರೀತಿಯ ಜಗಕ್ಕೆ ಸಾರಲು, ನಿನ್ನ ಪ್ರೀತಿಯ ಜಗಕ್ಕೆ ಸಾರಲು, ನಿನ್ನಾಲಯವ ಕಟ್ಟಲು. ಸ್ವಾಮಿ ಕೇಳ್ತಾ ಇದ್ದಾನೆ, ನನ್ನ ಮಗಳೇ, ನನ್ನ ಮಗನೇ, 2025ಗೆ ಕಾಲಿಟ್ಟಿ 15 ದಿವಸ ಆಯ್ತಾಗ್ಲೇ, ಹೆಚ್ಚು ಕಡಿಮೆ 2 ವಾರಗಳು ಮುಗಿದು ಹೋಗ್ತಾ ಇದ್ದಾವೆ. ನನ್ನ ಕಡೆ ತಿರ್ಕೊಳ್ತೀಯಾ ಅಥವಾ ಹಳೇ ಪದ್ಧತಿಗೆ ಮತ್ತೆ ವಾಪಸ್ ಹೋಗ್ತೀಯಾ? ನಿನ್ನ ಪಿತೃಗಳ ಮೇಲೆ ನಾನು ಕೋಪಗೊಂಡಿದ್ದೆ. ಹಗ್ಗಾಯನ ಪುಸ್ತಕದಲ್ಲಿ ಸ್ವಾಮಿ ಅವರಿಗೆ ಆಗ್ಲೇ ವಾರ್ನಿಂಗ್ ಕೊಟ್ಟಿರ್ತಾನೆ. ಅವರಿಗಿರುವಂತ ಕೊರತೆಗಳಿಂದ ಸ್ವಾಮಿ ವಾರ್ನಿಂಗ್ ಕೊಟ್ಟಿರ್ತಾನೆ. ಮೊದಲೇ ಹೋಗಿ ದೇವಾಲಯ ಸರಿಪಡಿಸಿರಿ, ದೇವಾಲಯ ಪೂರ್ತಿಯಾಗಿ ಹಾಳು ಬಿದ್ದಿದೆ, ಪಾಳು ಬಿದ್ದಿದೆ, ದೇವ ಮಂದಿರ ಹೋಗಿ ಕಟ್ರಿ. ಪ್ರಪಂಚ ಇವತ್ತು ಹಾಳಾಗಿದೆ ಅಮ್ಮ, ಆತ್ಮಗಳು ಹಾಳಾಗಿದ್ದಾವೆ, ಅವರ ದೇಹಗಳ ದೇವಾಲಯಗಳು ಹಾಳಾಗಿದ್ದಾವೆ. ಗೋಧಿಲಿಯಲ್ಲಿ ಯೇಸು ಸ್ವಾಮಿ ಇಲ್ಲ. ಆ ಆಲಯವನ್ನು ಕಟ್ಟಕ್ಕೋಸ್ಕರ ಸ್ವಾಮಿ ಹೇಳ್ತಾನೆ, ಮಲೆನಾಡಿಗೆ ಹೋಗಿ ಮೊದಲು ಮರವನ್ನು ತಗೊಂಬ. ಅದು ಮಾಡಬೇಕು ಅಂದ್ರೆ ದೇವರ ಕಡೆ ತಿರುಗ್ಕೊಂಡ್ರೆ, ಆತನಿಗೆ ಹತ್ತಿರ ಬಂದಾಗ ಮಾತ್ರ ಆತ ಹೇಳುವಂತ ಪಿಸ್ಸು ಮಾತು, ಆ ಸುಮಧುರವಾದ ಮೆಲ್ಲನೆಯ ಸ್ವರ, ಆತನು ಹೇಳುವಂತ ಬಹಳ ಮೃದುವಾದ ಸ್ವರ, ಬಹಳ ನಮ್ರತೆಯ ಸ್ವರ, ಪ್ರೀತಿಯ ಒಂದು ವಿಸ್ಪರ್ ನಿನ್ನ ಕಿವಿ ಕೇಳಿಸುತ್ತೆ. ಸ್ವಾಮಿ ಹೇಳ್ತಾನೆ, ಮಗಳೇ ನನ್ನ ಹತ್ರ ಬಾ, ಮಗನೇ ನನ್ನ ಕಡೆ ತಿರುಕೋ, ನಿನಗೋಸ್ಕರ ಇವೆಲ್ಲ ನಾನು ನಿನ್ನ ಮುಖಾಂತರ ಮಾಡಬೇಕು ಅಂತಿದ್ದೀನಿ, ನನ್ನ ಕಡೆಗೆ ಬಾ. ಆ ಸ್ವರ ಕೇಳಿಸ್ಬೇಕಂದ್ರೆ ಫಸ್ಟ್ ನಿನ್ನ ಸ್ವಾಮಿ ಹತ್ರ ಬರಬೇಕು. ತೀರ್ಮಾನ ಮಾಡು ಇವತ್ತು, ಈ ವರ್ಷ ಅಲ್ಲ, ಮುಂದಿನ ಜೀವಿತ ಕಾಲವೇ ಅಲ್ಲ. ಅಯ್ಯ, ನಾನು ನಿನ್ನ ಕಡೆಗೆ ತಿರ್ಕೊಂಡೇ ಇರ್ತೀನಿ. ಶಿಲುಬೆ ಮುಂದೆ, ಲೋಕವು ನನ್ನ ಹಿಂದೆ. ಪ್ರೀತಿಯುಳ್ಳ ಸ್ವಾಮಿ, ಇಲ್ಲಿವರೆಗೂ ನೀನು ಮಾತನಾಡಿದ್ದೆ, ನಾವೆಲ್ಲರೂ ಕೇಳಿಸ್ಕೊಂಡಿದ್ದೇವೆ. ಅಂದು 1000 ವರ್ಷಗಳ ಹಿಂದೆ ಚಕ್ಕರಿನ ಮೂಲಕ ನೀನೇನು ಮಾತಾಡಿದ್ದೆ ಸ್ವಾಮಿ, ಅದು ಇವತ್ತು ನಮ್ಮ ಜೀವನದಲ್ಲಿ ಸರ್ ಅದು ಹೌದಾಗಿದೆ ಸ್ವಾಮಿ. ನಮ್ಮ ಪರಿಸ್ಥಿತಿ ಸಹ ಅದೇ ಆಗಿದೆ. ಕ್ಷಮಿಸು ನನ್ನೊಡೆಯ, ಕ್ಷಮಿಸು. ಹೊಸ ತೀರ್ಮಾನ, ಹೊಸ ನಿರ್ಧಾರ, ಹೊಸ ಒಂದು ಕಟ್ಟುಪಾಡುಗಳು, ಹೊಸ ಒಂದು ಶಿಸ್ತು ಕ್ರಮ ನನ್ನ ಪ್ರಾರ್ಥನಾ ಜೀವಿತದಲ್ಲಿ, ನನ್ನ ವಾಕ್ಯ ಓದುವಂಥ ಜೀವನದಲ್ಲಿ, ಆ ಬೈಬಲನ್ನು ನಾನು ಪ್ರೀತಿಸುವಂಥ ಒಂದು ಕ್ರಮ, ಅದನ್ನು ಮುದ್ದಿಸುವಂಥ ಕ್ರಮ, ವಾಕ್ಯವನ್ನು ಆಸ್ವಾದಿಸುವಂಥ ಒಂದು ಪದ್ಧತಿ ನನ್ನ ಜೀವನದಲ್ಲಿ ಬರಲಿ ಸ್ವಾಮಿ. ಮಾತಾಡಿದ್ದಿ, ನಿನಗೆ ಸ್ತೋತ್ರ. ಬಿತ್ತಲ್ಪಟ್ಟಂತ ಬೀಜ ವಾಕ್ಯಗಳು ನಮ್ಮ ಹೃದಯದಲ್ಲಿ ಒಳ್ಳೆ ನೆಲದಲ್ಲಿ ಬಿದ್ದು ಸ್ವಾಮಿ, ಪ್ರತಿದಿನ ನಾವು ಅದಕ್ಕೆ ಜೀವ ಜಲವನ್ನು ಎರೆದು ಪೋಷಿಸಿ ಪಾಲನೆ ಮಾಡಿ ಒಳ್ಳೆ ಫಲವನ್ನು ಬಿಟ್ಟು ನಿನ್ನ ಕಡೆಗೆ ಬಂದಾಗ ಬಹಳ ನಂಬಿಗಸ್ತನಾದ ಒಳ್ಳೆಯ ಆಳು ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅನ್ನುವಂಥ ಒಂದೇ ಒಂದು ಮಾತು ಸಾಕು ಸ್ವಾಮಿ. ನಿನಗೆಲ್ಲ ಘನಮಾನ ಮಹಿಮೆ ಸಲ್ಲಲಿ, ಯಾಕೆಂದ್ರೆ ನೀನೊಬ್ಬನೇ ಯೋಗ್ಯನು. ಯೇಸುವಿನ ಅತಿ ಉನ್ನತ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್, ಆಮೇನ್, ఆమేన్. అందరు కూడా మన కళ్ళు మూసుకుందాం ప్రియులారా. థ్యాంక్ యూ జీసస్.
సర్వశక్తిమంతుడైన మా తండ్రి, పరిశుద్ధుడానికి స్తోత్రాలు. ఇంతవరకు ప్రభువా, సంఘ ఆరాధనలో మీరు మాకు తోడుగా ఉండి ఈ నూతన సంవత్సరంలో ఈ 2వ ఆదివారం ముందున ప్రభువా, మేమందరము కలిసి ఒక కుటుంబముగా, సంఘముగా నీ సన్నిధానంలో చేరి మిమ్మల్ని స్తుతించి ఆరాధించే గొప్ప కృప ఇచ్చినందుకు నీకు స్తోత్రం. నీ సేవకుని ప్రభువా నీ పక్షాన్ని నిలబెట్టుకొని నీ సేవకుని ద్వారా నూతన సంవత్సరంలో మీరు మాట్లాడిన ప్రతి మాటను బట్టి కూడా నీకు వందనాలు చెల్లించుకుంటున్నాం. మీ వాక్యాన్ని బట్టి ప్రభువా నీకు కృతజ్ఞత స్తుతి చెల్లించుకుంటున్నాం ప్రభువా. అలాగే నా తండ్రి స్వామి, నా ప్రభువా, ఈ సమయమందు చెప్పబడిన ప్రతి ఒక్క ప్రార్థన విజ్ఞాపన బట్టి కూడా నీకు వందనాలు. ఈ వారంలో ఎంతైతే ప్రభువా బర్త్డేలు, వివాహ దినాలు జరుపుకొనబోతున్నారో వారందరూ దీవించండి, వారి కుటుంబాలను ఆశీర్వదించు దేవానికి స్తోత్రం. అలాగే తండ్రి, నీ మహిమగణ పరిచర్య కొరకు సమర్పించబడిన కానుకలు బట్టి నీకు స్తోత్రం. సమర్పించిన బిడ్డలను, వారి కుటుంబాలను కూడా దీవించు దేవా. అలాగే నా ప్రభువా, ఈ యొక్క యూట్యూబ్ ద్వారానైనా ఎందరైతే ప్రభువా ఈ యొక్క వాక్య పరిచర్య వింటున్నారో వారిని, వారి కుటుంబాలను కూడా దీవించండి. ఈ దినం చేరి వచ్చిన ప్రతి ఒక్కరి కొరకు నేను ప్రార్థిస్తున్నాను. వచ్చిన ప్రతి చిన్నలను, పెద్దలను, ప్రతి ఒక్కరిని కూడా మీరు ఆశీర్వదించండి, పేరు పేరును దీవించండి, వ్యక్తిగతంగా ఆశీర్వదించండి. ప్రతి కుటుంబాన్ని మీరు దీవించు దేవానికి స్తోత్రాలు నాయన. ప్రభా, తిరిగి మేమందరం మా గృహాలు వెళుతున్నా నీ సన్నిధి తోడుగా రానియండి. అలాగే ప్రభా, జరగబోయే 3వ ఆరాధనలో కూడా నీ సన్నిధి మాకు తోడుగా ఉంచి మా మధ్యలో మీరు మహిమ పొందండి దేవా. 3వ ఆరాధనకు రావలసిన బిడ్డలందరినీ కూడా నడిపించండి. మీరు మహిమ పొందమని మమ్మలను, మా కుటుంబాలను, మా సంఘముని నీ చేతులకు అప్పగించుకుంటూ యేసుక్రీస్తు నామములో ప్రార్థించి వేడుకొనుచున్నాము తండ్రి, ఆమేన్. మన తండ్రి అయిన దేవుని యొక్క ప్రేమయు, యేసుక్రీస్తు యొక్క కృప, పరిశుద్ధాత్మిక సహవాసము చేరివచ్చిన మనందరికీ, మన కుటుంబములకును, మన సంఘమంతటికి, సకల పరిశుద్ధులకును, యూట్యూబ్ ద్వారా వాక్య పరిచయం వింటున్న బిడ్డలకును, వారి కుటుంబములకును సదాకాలము తోడై ఉండునుగాక. ఆమేన్.